ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ 2024ರ ಯುಗಾದಿ ಭವಿಷ್ಯ ಬ್ರಹ್ಮಾಂಡ ಗುರುಗಳ ಜೊತೆ ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಯುಗಾದಿ ಹಬ್ಬ ಬಂತು ಅಂದ್ರೆ ಮೈಗೆ ಎಣ್ಣೆ ಹಚ್ಚಿ ಬೇವು ಬೆಲ್ಲವನ್ನ ತಿಂದು ಮನೆಯಲ್ಲಿ ಹೋಳಿಗೆಯನ್ನ ಮಾಡಿ ಊಟವನ್ನ ಮಾಡ್ತೀವಿ. ಅದರ ಜೊತೆಗೆ ಒಂದಷ್ಟು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಬೇಕಾಗತ್ತೆ, ದೇವರಿಗೆ ಭಕ್ತಿಯಿಂದ ನಮಿಸಬೇಕಾಗತ್ತೆ, ಹಾಗೆ ಇಷ್ಟಾರ್ಥಗಳನ್ನ ಪ್ರಾರ್ಥಿಸಬೇಕಾಗತ್ತೆ. ಹಾಗೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಯಾವ ರೀತಿಯಾದಂತಹ ಹಬ್ಬವನ್ನ ಆಚರಣೆ ಮಾಡ್ಕೊಳ್ಬೇಕು, ದೂರದ ಊರುಗಳಿಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಅವರದ್ದೇ ಆದಂತಹ ಆಚರಣೆಗಳಿರ್ತಾವೆ. ಬೆಂಗಳೂರಿನಲ್ಲಿ ಇರ್ತೀವಿ, ಸಿಂಪಲ್ ಆಗಿ ಹಬ್ಬ ಆಚರಿಸ್ತೀವಿ, ಹೇಗೆ ಆಚರಿಸಬೇಕು, ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು, ಹಬ್ಬದ ದಿನ ಏನ್ ಮಾಡಬೇಕು, ಪ್ರಮುಖವಾಗಿ ವಿಶೇಷವಾಗಿ ಬ್ರಹ್ಮಾಂಡ ಗುರುಗಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಹಬ್ಬ ಹರಿದಿನಗಳಾಗಬಹುದು ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತಾನೆ ಇರ್ತಾರೆ. ಹಾಗಿದ್ರೆ ಇವತ್ತು ಕೂಡ ಆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಕಾರ್ಯಕ್ರಮಕ್ಕೆ ತಡ ಮಾಡೋದು ಬೇಡ, ಗುರುಗಳನ್ನ ಬರ್ಮಾಡ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ನಿಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಾಂಡ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ ನಮಸ್ಕಾರ. ಗುರುಗಳೇ, ಮೊದಲಿಗೆ ಉಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನಾನು. ಇನ್ನು ನಾಳೆ ಹಬ್ಬ ಇದೆ, ಅದರ ಮುಂಚಿತವಾಗಿ ಹಬ್ಬ ಶುಭಾಶಯ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ ಭಾವಿಸ್ತೀನಿ. ಯುಗಾದಿ ಅಂದ್ರೆ ಏನು, ಯಾಕೆ ನಾವಿದನ್ನ ವರ್ಷದ ಆರಂಭ ಅಂತ ಕರಿತೀವಿ? ಈ ಸಂದರ್ಭದಲ್ಲಿ ಹವಾಮಾನ ಕೂಡ ವೈಪರೀತ್ಯ ಅಂದ್ರೆ ಬೇರೆ ಬೇರೆ ರೀತಿಯ ಬದಲಾವಣೆ ಆಗುತ್ತೆ. ಚಿಗುರೋ ಎಲೆಗಳನ್ನ ನೋಡ್ತೀವಿ, ಮಾವಿನ ಹಣ್ಣಿನ ಸೀಸನ್ ಕೂಡ ಇವಾಗ್ಲೇ. ಒಂದಕ್ಕೊಂದು ಸಂಬಂಧ ಇದೆ, ಏನ್ ಹೇಳ್ತೀರಿ ಗುರುಗಳೇ? ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆಯ ಪ್ರಭು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳು. ಉಗಾದಿ ಹಬ್ಬಕ್ಕೆ ನಾಳೆ ಬರತಕ್ಕಂತೆ ಇನ್ನು ಅಡ್ವಾನ್ಸ್ ಅಂತ ಹೇಳ್ಕೊಬೋದು. ಇವತ್ತು ಚೈತ್ರ ಅಮಾವಾಸ್ಯೆ ಅಂತ ಬೇರೆ ಕರಿತೀವಿ. ಅಮಾವಾಸ್ಯೆಯಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ರು ಒಟ್ಟಿಗಿದ್ರೆ ಅಮಾವಾಸ್ಯೆ ಅಂತ ಕರಿತೀವಿ. ಸಾಧಾರಣವಾಗಿ ಸೂರ್ಯಗ್ರಹಣ ನಡೀತಾ ಇರೋದು ಮೀನ ರಾಶಿಯಲ್ಲಿ ಈ ಸಲ. ಆ ಗ್ರಹಣದ ಜೊತೆಗೆ ನಾಳೆ ಹಬ್ಬ ಬೇರೆ ಇವತ್ತು ಬೆಳಗ್ಗೆ ಆಗಿರತಕ್ಕಂಥದ್ದು. ಅಂದ್ರೆ ಇವಾಗ ನಮ್ ಗ್ರಹಣ ಹೆಂಗೆ ಅಂದ್ರೆ ಬೆಳಗ್ಗೆ ಅಂತ. ಸೊ ನಮಗ್ ಬೆಳಗ್ಗೆ ಅಲ್ಲ, ಆ ಕಡೆಗೆ ಬೆಳಗ್ಗೆ. ಅಮೆರಿಕ, ಕ್ಯಾನಡಾ, ಈ ಕಡೆ ಕ್ಯಾಲಿಫೋರ್ನಿಯಾ ಸ್ವಲ್ಪ ಜಾಗಗಳಲ್ಲಿ ನಡೆಯುತ್ತೆ. ಯುರೋಪಿಯನ್ ಕಂಟ್ರೀಸ್ ಕೆಲವು ಭಾಗ, ಈಜಿಪ್ಷಿಯನ್ ಕೆಲವು ಜಾಗದಲ್ಲಿ ರಿವರ್ ನೈಲ್ ಹತ್ರ ನಡೆಯುತ್ತೆ. ಸೊ ಅದು ಕಾಂಡು ಗೋಚರವಾಗುವ ಸಮಯಕ್ಕೆ ಈ ಗ್ರಹಣದಲ್ಲಿ ನಾಳೆ ಹಬ್ಬ ಆಚರಣೆ ಮಾಡೋದು. ಹೇಗೆ ಅಂದರೆ ಮಂಗಳವಾರ ಬಿದ್ದರೆ ಅಥವಾ ಬುಧವಾರ ಬಿದ್ದರೆ ಆ ರೀತಿ ಏನೇನು ಆಗುತ್ತೆ ಅಂದರೆ ಯಂತ್ರಕಾರಕ ಅಂತ ಕರಿತೀವಿ ಈ ಸಲ. ಸಾಧಾರಣವಾಗಿ ಮಂಗಳವಾರ ಬಿದ್ದಾಗ ಮಂಗಳನೇ ರಾಜ ಆಗ್ತಾನೆ. ಬುಧವಾರ ಬಿದ್ದರೆ ಈ ವರ್ಷದ ಸಂವತ್ಸರ ರಾಜ ಯಾರು ಬುಧ ಆಗಿರ್ತಾನೆ. ಶನಿವಾರ ಅಕಸ್ಮಾತ್ ಯುಗಾದಿ ಬಿದ್ದರೆ ಶನಿನೇ ರಾಜ ಆಗಿರ್ತಾನೆ. ಈ ಸಲ ಮಂತ್ರಿ ಬೇರೆ ಶನೇಶ್ವರ, ಸಾಲದಕ್ಕೆ ಸೇನಾಧಿಪತಿ ಅವನೇ, ಅಧಿದೇವತೆನೂ ಅವನೇ. ಎಲ್ಲದಕ್ಕೂ ರಾಜ ಯಾರು ಅಂದ್ರೆ ಕುಜ ಶನಿ ಇಬ್ರು ಮಿತ್ರರಲ್ಲ, ಫ್ರೆಂಡ್ಸ್ ಅಲ್ಲ, ಇಬ್ರು ದೂರ ಇರ್ತಾರೆ, ಅನ್ಟಚಬಲ್ಸ್ ಇದ್ದಾಗಿರ್ತಾರೆ. ಒಂದು. ಎರಡನೇದು ಇಬ್ರು ಶತ್ರುಗಳು, ಇಬ್ರು ಪಾಪಗ್ರಹಗಳು ಅಂತ ಜಾತಕದಲ್ಲಿ ಹೇಳ್ತಾರೆ. ಪಾಪ ಅವ್ರು ಯಾಕೆ ಪಾಪಗ್ರಹಗಳಾಗ್ತಾರೆ? ಅವ್ರವ್ರ ಡಿಸ್ಟೆನ್ಸ್ ಅಲ್ಲಿ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಕರ್ತವ್ಯಂ ದೈವಮಾನ್ವಿಕಂ. ಶನೇಶ್ವರನ್ ತುಂಬಾ ಒಳ್ಳೆಯವರು. ತಮಿಳಲ್ಲಿ ಒಂದು ಗಾದೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಸಾಧಾರಣವಾಗಿ ವಾಡಿಕೆ ಶನಿ ಹಿಡಿದಾಗ ಬದುಕಿದ್ದು ಉಂಟಂತೆ, ಬುಧ ಹಿಡಿದ್ರೆ ಬದುಕಿದ್ ಉಂಟಾ ಅಂತ ಕ್ವಶನ್ ಮಾರ್ಕೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಪೋರ್ಟ್ಫೋಲಿಯೋ ಜಾಸ್ತಿ ಇರೋದು ಬುಧಂದು. ಶನಿ ಕೆಟ್ಟರೆ ಒಂದು ಮಾತ್ರ ಅಧರ್ಮವನ್ನ ಮಾಡಿದವ್ರಿಗೆ ದಂಡಿಸ್ತಾನೆ, ಕರ್ಮಗಳನ್ನ ಅವನು ಲೆಕ್ಕಾಚಾರ ಹಾಕಿ ಕೊಡ್ತಾನೆ. ಒಳ್ಳೇದಾದ್ರೆ ಒಳ್ಳೆ ಕರ್ಮ ಕೊಡ್ತಾನೆ, ಕೆಟ್ಟದಾದ್ರೆ ಕೆಟ್ಟದೇ ಕೊಡ್ತಾನೆ. ಅಂತ ಧರ್ಮವಂತ ಆಗಿರತಕ್ಕಂಥ ಶನೇಶ್ವರನು ಮಂಗಳವಾರ ಬಿದ್ದಾಗ ಗುರುಮಂಗಳ ಯೋಗವನ್ನ ಹೇಗೆ ಸೃಷ್ಟಿ ಮಾಡ್ತಾನೋ, ಮಂಗಳಕರವಾಗಿರ್ತಕ್ಕಂಥ ರಕ್ತಗಳು ಹೆಚ್ಚು, ಎಲ್ಲವೂ ಹೆಚ್ಚಾಗತ್ತೆ ಅಂತ. ಈಗೆಲ್ಲ ಅಂದರೆ 7.5 ಅಂತ ಕರಿತೀವಿ. 7.5 ಅವರಿಗೆ, ಪಂಚಮ ಶನಿಯವರಿಗೆ, ಅಷ್ಟಮ ಶನಿಯವರಿಗೆ, ಜನ್ಮ ಶನಿ ನರೋದುಕ್ಕಂ ಅವರಿಗೆ, ಇವ್ರಿಗೆಲ್ಲರಿಗೂ ಏನು ಅಂದರೆ ಮಂಗಳವಾರ ಬಿದ್ದಾಗ ಈಗ ನಡೀತಾ ಇದ್ದ ಸಮಯದಲ್ಲಿ ಜಾಗೃತೆಯಲ್ಲಿರಬೇಕು. ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಶನಿ ಯಾರ್ಯಾರಿಗೆ ಹೆಲ್ಪ್ ಮಾಡ್ತಾನೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಅಂದರೆ ಯಾವ್ಯಾವ ಪೆಂಡಿಂಗ್ ಕೇಸ್ ಇದೆ ಹೆಲ್ಪ್ ಮಾಡ್ತಾನೆ. ಅದೇ ಥರ ಡೇಂಜರಸ್ ಪ್ಲೇಸಸ್, ಅವನು ಯಾವ್ಯಾವುದು ಡೇಂಜರ್ ಪ್ಲೇಸ್ ಅಂದರೆ ಬಾತ್ರೂಮ್ ಈಸ್ ಎ ವೆರಿ ಡೇಂಜರಸ್ ಪ್ಲೇಸ್ ಅಂತ ಕರಿತೀವಿ. ಅದನ್ನು ಹೆಣ್ಣುಮಕ್ಳಿಗೆ ಸಾಧಾರಣವಾಗಿ ಏನು ಹೇಳ್ತೀವಿ, ಯಾವ ಹೆಣ್ಣುಮಕ್ಳು ಬಾತ್ರೂಮ್ ಸ್ವಚ್ಛವಾಗಿರ್ತಾರೋ ಒಳ್ಳೆ ಸೊಸೆ ಕಣೆವಳು ಅಂತ. ಯಾಕೆ ಹಂಗೆ ಅಂತಾರೆ ಅಂದರೆ, ಅಲ್ಲಿ ಜಾರದೆ ಇದ್ದಂಗೆ ಕೂತ್ಕೊಂಡು ಊಟ ಮಾಡ್ದಂಗೆ ಇರಬೇಕು, ಕನ್ನಡಿ ನೋಡ್ದಂಗೆ ಇರಬೇಕು ಅಂತ. ಅಲ್ಲಿ ಊಟ ಮಾಡೋಕೆ ಆಗಲ್ಲ ಅಂತ ಇಟ್ಕೋ, ಬಟ್ ಅಷ್ಟು ಚೆನ್ನಾಗಿರಬೇಕು. ಬಟ್ ಇವಾಗಿರೋ ಪರಿಸ್ಥಿತಿಲಿ ಚಿಕ್ಕ ಮನೆಗಳು, ವಠಾರಗಳು, ಬಾಡಿಗೆಗಳು ಇವರೆಲ್ಲ ಏನು ಮಾಡ್ತಾರೆ, ಈ ಓಡೋ ಆತ್ರದಲ್ಲೇ ಕೆಲಸಕ್ಕೆ ವಾಷಿಂಗ್ ಮಿಷಿನ್ ಅಲ್ಲೇ ಇಟ್ಟಿರ್ತಾರೆ, ಸೋಪ್ ಅಲ್ಲೇ ಇಟ್ಟಿರ್ತಾರೆ, ಜಾರ್ಕೆನೇ ಜಾಸ್ತಿ. ಸೊ ರಾಹುನೇ ಈ ಸಲ ರಾಹುಗ್ರಸ್ತ ಸೂರ್ಯಗ್ರಹಣ. ಸೊ ಎಲ್ಲರೂ ದಯವಿಟ್ಟು ಎಚ್ಚರಿಕೆ ಏನು ಅಂದರೆ,
ಬಾತ್ರೂಮ್ಗಳು ಹುಷಾರು ಹುಷಾರು. ಯಾವ ಮನುಷ್ಯ ಬಾತ್ರೂಮಲ್ಲಿ ಬೀಳ್ತಾನೋ ಹಾಸ್ಪಿಟ್ಲ್ಗೆ ಹೋದವನು ಜೀವಂತವಾಗಿ ಬರದೇ ಇರೋದು ಗ್ಯಾರಂಟಿ, ಶತಸಿದ್ಧ ಬರೆದಿಟ್ಕೊಂಬಿಡು. ಅದಕ್ಕೋಸ್ಕರ ಯಾರನ್ನೂ ಬಾತ್ರೂಮಲ್ಲಿ ಬೀಳ್ಬೇಡಿ ಅಂತೀವಿ, ದೊಡ್ಡವರಾಗ್ಲಿ ವಯಸ್ಸಾದವರಾಗಿ ಚಿಕ್ಕವಳಿಗೆ ಎಲ್ಲಿ ಓಡ್ಕೊಂತಾರ ಗೊತ್ತಿಲ್ಲ, ಬಟ್ ಬಾತ್ರೂಮಲ್ಲಿ ಮಾತ್ರ ಬಿದ್ದರೆ ಬದುಕಿ ಬರೋದು ಗ್ಯಾರಂಟಿ ಇಲ್ಲ. ಸೊ ಅದು ಎಲ್ಲೋ ಒಂದು 5%. ಸೊ ಅದಕ್ಕೆ ಈ ಸಲ ಯುಗಾದಿಗೆ ಏನು ಹೇಳ್ತೀವಿ, ಕುಜ ಅಂದರೆ ರಕ್ತಪಾತಗಳು. ರಕ್ತಪಾತನ ಅಲ್ಲಿ ತಗಲ್ಸ್ಕೊಂತೀರಾ, ಮುರ್ಕೊಂತೀರಾ, ಕೇತು ಬೇರೆ. ಸೊ ಎಲ್ಲನೂ ಜಾಗ್ರತೆ. ಒಂದು ಚಿಕ್ಕ ಟೇಬಲ್, ಕುಂಬಳಕಾಯಿ ಇದೆ, ಸಾಸಿವೆ ಎಷ್ಟು ನೋಡ್ಕೋಬೇಕು ಅಂತ ಹೇಳುತ್ತೆ. ಅಡಿಗೆ ಮನೆಯಲ್ಲಿ ಬೆಂಕಿ ಅಪಘಾತಗಳು, ಸ್ಟವ್ ಕುಕ್ಕರ್, ಅಯ್ಯೋ ನೋಡು ಬಿಸಿಯಾಗಿ ತಗಲ್ಬಿಡ್ತು, ಚೂರು ಚರ್ಮ, ಅವ್ನು ಎಬ್ಬಿಸ್ತಾನೆ ಚರ್ಮನ ಅಂತ. ಸೊ ಸ್ಕಿನ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರಿದ್ದೀರಾ ಅಂದರೆ ಸ್ಕಿನ್ಗೆ ಸಂಬಂಧಪಟ್ಟ ಅಡಿಗೆ ಮನೇಲಿ ಸ್ಕಿನ್ನು, ದೇವ್ರ ಮನೇಲಿ ಸ್ಕಿನ್ ನೋಡ್ಕೋಬೇಕು, ಕೆಲಸ ಮಾಡೋರು ಸ್ಕಿನ್ ನೋಡ್ಕೋಬೇಕು. ಸೊ ಇದರಲ್ಲದೆ ಬಿಸಿಲು ಬೇರೆ, ಅಯ್ಯೋ ರಾಮ ಟ್ಯಾನೆ ಆಗ್ತಾ ಇದೆ, ನಾವು ಉಜ್ಕೊಳ್ಳೋಣ ಅಂತ ಅಲಂಕಾರ ಪ್ರಿಯಗಳು ಬಹಳಷ್ಟು ಜನ ಅಲಂಕಾರ ಬೇರೆ ಮಾಡ್ಕೊತಾರೆ. ಎಲ್ಲದಕ್ಕೂ ಕಾರಣ ಏನಂದ್ರೆ ಈ ಸಲ ಯುಗಾದಿ ಹಬ್ಬಕ್ಕೆ ಇವರಿಬ್ಬರ ಅನುಕೂಲ ತಕ್ಕಂತೆ ನಾವು ಹೋದರೆ ಎಲ್ಲೋ ಕುಂಬಳಕಾಯಿಲಾಗ ಸಾಸಿವೆ ತಪ್ಸಕ್ಕಂತೂ ಸಾಧ್ಯ ಇಲ್ಲ, ಅವರವರ ಕರ್ಮಾನುಸಾರ. ಅದರಿಂದ ಯುಗಾದಿ ಹಬ್ಬ ಬರ್ತಾ ಇರೋದೇನು ಅಂದರೆ ಯುಗಾದಿ ಕಳೆದವರು ಅಂದರೆ ಸೌರಮಾನ ಪರಿವರ್ತನೆ ನಾವು ಮಾಡ್ತೀವಿ. ಕರೆಕ್ಟಾಗಿ 14th ಬಂದು ತಮಿಳು ಯುಗಾದಿ ಅಂತ ಬರೀತಾರೆ. ಚಾಂದ್ರಮಾನ ನೋಡ್ತಾರೆ, ನಮ್ಮಲ್ಲಿ ಸೌರಮಾನ ನೋಡ್ತೀವಿ, ಸೂರ್ಯಂಗೆ ಸಂಬಂಧಪಟ್ಟಿದ್ದು ನೋಡ್ತೀವಿ. ಸೂರ್ಯಲ್ಲಿ ಮಿಥುನದ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಬುಧನ ಅನುಗ್ರಹ ಪಡೆದಿದ್ದಾನೆ, ಮೀನ್ ರಾಶಿಯಲ್ಲಿ ಗ್ರಹಣ ಮಾಡಿದ್ದಾನೆ. ಸೊ ಅವನ ಪ್ರವೇಶ ಅಲ್ಲಿದ್ದಾಗ ಏನು ಹೇಳುತ್ತೆ, ಜಲದಲ್ಲಿದ್ದಾನೆ ಅಂತ. ಸೊ ಏನಂದರೆ ಇವಾಗ ಪಾಪ ಎಷ್ಟೋ ಜನ ಮಳೆ ಇಲ್ವಾ ಅಂತಿದ್ದಾರೆ. ಸಿಕ್ಕಾಪಟ್ಟೆ ಮಳೆಗಳು ಬರುತ್ತೀಗ. ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಬಂದರೆ 5 ದಿವಸ ಬಂದರೆ ಕಂಟಿನ್ಯೂಸ್ ಆಗಿ ಹಬ್ಬ ಚೆನ್ನಾಗಿದೆಯಪ್ಪ, ಒಳ್ಳೆ ಮಳೆ ಬೆಳೆ ಅಂತ. ನೀನು ಆಗಲೇ ಇದೆ ಮಾವಿನ ಹಣ್ಣು ಬೈದ ವಿಚಾರ ಹೇಳಿದೆ. ಹುಳುಗಳು ಜಾಸ್ತಿ ಬೀಳುತ್ತೆ ಈ ಸಲ. ಅಕಸ್ಮಾತ್ ಮಳೆ ಬರದಿದ್ದ ಪಕ್ಷದಲ್ಲಿ ಸಡನ್ ಆಗಿ ಬಂದ್ಬಿಟ್ರೆ, ಹೂ ಚಿಗುರೋ ಸಮಯಕ್ಕೆ ಏನಾದರೂ ಬಂದ್ಬಿಟ್ರೆ ಇನ್ನೂ ಬೇಗ ಕೆಟ್ಟು ಹೋಗುತ್ತೆ. ಸೊ ಇವ್ರುಗಳು ಸಾಲದಕ್ಕೆ ಏನು ಮಾಡಿದ್ದಾರೆ, ಪ್ರೀ ಎಕ್ಸಾಮಿನೇಷನ್ ಮಾಡದೇ ಇದ್ದ ಹಾಗೆ ಹಣ್ಣುಗಳನ್ನ ಇವರೇ ಪೌಡ್ರ್ ಹೊಡೆದು, ಇಂಜೆಕ್ಷನ್ ಹೊಡೆದು ಮಾವಿನ ಹಣ್ಣುಗಳು ಮಾಡಿದ್ದಾರೆ. ಸೊ ರೋಗ ಬರಕ್ಕೆ ಅದೇ ಕಾರಣ ಆಗುತ್ತೆ, ಸ್ಕಿನ್ಗೂ ಅದೇ ಕಾರಣ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ರಿಗೂ ಇನ್ನೊಂದು ಸೂಕ್ಷ್ಮ ಹೇಳ್ತೀನಿ, ಎಷ್ಟೋ ಜನ ಗೊತ್ತಿಲ್ಲ, ಆಯುರ್ವೇದದಲ್ಲಿ ಇವತ್ತಿಗೂ ಏನು ಹೇಳುತ್ತೆ ಅಂದರೆ, ಯಾವ ಮನುಷ್ಯ ಖಾರ ತಿಂತಾನೆ, ಹಸಿಮೆಣಸಿನಕಾಯಿ ಆಗಲಿ ಒಣಮೆಣಸಿನಕಾಯಿ, ಖಾರದ ಯಾವುದೇ ಪದಾರ್ಥ ತಿಂದಾಗ ತಕ್ಷಣ ಮಾವಿನ ಹಣ್ಣು ತಿನ್ನಬೇಡಿ, ಆಮ್ಶಂಕೆ ಆಗುತ್ತೆ ಅಂತ ಹೇಳುತ್ತೆ. ಸೊ ಪ್ರತಿಯೊಬ್ಬರಿಗೂ ಲಿವರ್ಗೆ ಎಫೆಕ್ಟ್ ಆಗುತ್ತೆ. ಅನ್ಮೋಷನಬಲ್ ಎಲ್ಲ ಘಟನೆಗಳು ಒಳಗಡೆ ದೊಡ್ಡ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ಗೆ ತೊಂದರೆ ಆಗುತ್ತೆ. ಸೊ ಮಾವಿನ ಹಣ್ಣು ನೀವು ತಿನ್ನಬೇಕಾದ್ರೆ ಅಥವಾ ನಿಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ ಅಥವಾ ಜ್ಯೂಸ್ ಮಾಡ್ಕೋಬೇಕಾದ್ರೆ ಭಾಳ ಪ್ರಿಕಾಷನರಿ ತೊಗೊಳ್ದಿದ್ರೆ ನೀವು ಅಷ್ಟೇ ದೇವರಾಗತ್ತೆ. ಅದಕ್ಕೆ ಹೇಳೋದು ಫುಡ್ ಇನ್ಫೆಕ್ಷನ್ ಅಲ್ಲ, ಈ ಮಾವಿನ ಹಣ್ಣು ಸೀಸನ್ ಸಮಯದಲ್ಲ ಹುಷಾರು. ಸೊ ಅದಕ್ಕೆ ಇದಕ್ಕೆಲ್ಲ ಕಾರಣ ಏನು ಅಂದರೆ, ದೇವರೇನು ಮಾಡ್ಬಿಡ್ತಾರೆ, ಮುಂದಾಲೋಚನೆ ಮಾಡಿ ಪ್ರತಿಭಾ ಬೇವು ಬೆಲ್ಲ ಕೊಟ್ಬಿಡ್ತಾನೆ. ಸೊ ಈ ಹಬ್ಬ ಅನ್ನೋದೇ ಬೇವು ಬೆಲ್ಲ. ಏನು ಅಂದರೆ ಆಗಕ್ಕೆ ಮೊದಲು ಪ್ರಿಕಾಷನರಿ ತಗೊಳ್ಳಿ ಅಂತ. ಸೊ ಏನ್ ಹೇಳುತ್ತೆ, ಮನೆ ಒಳಗೆ ಯಾವುದೇ ಕೆಟ್ಟ ಅರಗಳು ಬರಬಾರ್ದು. ಆ ಮಾವಿನ ಎಲೆಗಳು ತೋರಣ ಕಟ್ಟಿ ಅಂತ ಹೇಳ್ತಾರೆ. ತೋರಣ ಅಂದ್ರೆ ಅಟ್ಲೀಸ್ಟ್ ಕುಚ್ಚಾಕ್ಬಿಡ್ತಾರೆ ಇವರು. ಮನೆ ಒಳಗೆ ಒಂದು ಹಲ್ಲಿ ಕೂಡ ಫ್ರೆಶ್ ಆಗಿದ್ರೆ ಮಾವಿನ ಎಲೆಗಳು ನೀನು ಹಾಕಿದ್ರೆ ಹಲ್ಲಿ ಕೂಡ ಒಳಗೆ ಬರಕ್ಕೆ ನೋಡಾಗ್ತದೆ, ಹಿಂದೆ ಮುಂದೆ ನೋಡುತ್ತೆ. ಯಾವುದೇ ಕಡೆ ಈ ಕ್ರಿಮಿಕೀಟಗಳು ಒಳಗೆ ಬರಕ್ ಬಿಡಲ್ಲ. ಆಮೇಲೆ ಅಕಸ್ಮಾತ್ ತೋರಣವಾಗಿ ಕಟ್ಟಿದ್ರೆ ಆ ಅರ ಏನ್ ಹೇಳುತ್ತೆ ಅಂದ್ರೆ, ಒಳಗಡೆ ಅರ್ಶಿನ ಕೆಳಗಡೆ ಹಚ್ಚಿರ್ತೀವಿ, ಮೇಲ್ಗಡೆ ಮಾವಿನ ತೋರಣ ಕಟ್ತೀವಿ, ಮೇಲೆ ಹಸಿರು ಇರುತ್ತೆ, ಕೆಳಗಡೆ ಹಳದಿ ಇರುತ್ತೆ. ಗುರು ಮಂಗಳ ಯೋಗ. ಸೊ ಈ ಗುರು ಮಂಗಳ ಯೋಗದಲ್ಲಿ ಬುಧನ ರಕ್ಷೆ ಮಾಡಿದಾಗ ಹೊಸಲು ಒಳಗೆ ಯಾವತ್ತೂ ಹಚ್ಚಬೇಕು. ಸೊ ನೀವು ಎಷ್ಟೋ ಜನ ಇವತ್ತಿನ ದಿವಸ ಪೇಂಟ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಮಾಡ್ತಾರೆ, ಅಯ್ಯೋ ಯಾರು ಕೆಲ್ಸಕ್ಕೆ ಹೋಗೋರು ಪೇಂಟ್ ಹೊಡೆದು ಬಿಡೋ, ಹಳದಿ ಹೊಡೆದು ಕುಂಕುಮ ಹಚ್ಚಿ ರೆಡಿ ಮಾಡ್ಬಿಡ್ತಾರೆ. ಪ್ರತಿಯೊಬ್ಬರು ಏನು ಹೇಳುತ್ತೆ, ಪ್ರತಿದಿನ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ, ಅಟ್ಲೀಸ್ಟ್ ನಾಳೆ ಆದರೂ ಹಬ್ಬಕ್ಕೋಸ್ಕರ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಮನೆ ಮುಂದೆ ಹಾಕಿ, ದೇವ್ರ ಮನೆ ಒಂದು ಪುರಾಣಿ ಮನೆ ಮೇಲೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ. ಇದು ಒಂದು ಸಂಪ್ರದಾಯ. ಸೀರೆ ಉಟ್ಕೊಂಡು ಹಾಕಿ, ರಾತ್ರಿನೇ ಕೂತ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ಬೇಡಿ ನಮ್ಮ ಅನುಕೂಲಕ್ಕೋಸ್ಕರ. ಯಾಕೆ ಅದನ್ನು ಹಾಕೋಬೇಕು ಅಂದರೆ, ಆ ಕಾಲದಲ್ಲಿ ರಾತ್ರಿ ನೀವು ಮಲಗಿರ್ತಕ್ಕಂಥ ಡ್ರೆಸ್ಸಲ್ಲಿ ಬೆಂದು ಅದೇ ಇಟ್ಕೊಂಡು ಯಾವ ಮಾಡ್ಬಿಡೋಣ ಅಂತ ಮಾಡ್ತೀರಾ. ಯಾವತ್ತೂ ತಿಳ್ಕೊಳ್ಳಿ, ಶುಚಿರ್ಭೂತ ಸ್ನಾನ ಮಾಡಿ ಅಪವಿತ್ರ ಪವಿತ್ರೋ ವಾ ಸರ್ವಾಂತ ಗೋಪಿಕ ಎತ್ಮರೇತ್ ಪುಂಡರೀಕಾಕ್ಷಂ ತದ್ ಬ್ರಾಹ್ಮಣಂ ರುಚಿ, ಅವಾಗ ರುಚಿ ಆಗ್ತೀಯ ಅಂತ. ಸೊ ಇದನ್ನೇನು ಹೇಳುತ್ತೆ, ಮನಸ್ಸೋ ಕಾಯಕದಲ್ಲಿ ಆ ಬೇವಿನ ಎಲೆಗಳು ಚಿಗುರು ತಗೋಬೇಕು ಪ್ರತಿಭೆ. ಇವ್ರು ಏನೇನು ಮಾಡ್ತಾರೆ ಗೊತ್ತಾ, ಅದ್ರ ಜೊತೆಗೆ ಯಾವ್ಯಾವುದೋ ಶುಂಠಿ ಪೆಪರ್ಮೆಂಟು ಇದೆಲ್ಲ ಹಾಕೊಂಡ್ಬಿಡ್ತಾರೆ. ಶುಕ್ರ ಅಂದರೆ 2, ಒಂದು ಎಲೆಗಳ ರೀತಿಯಲ್ಲಿ ಶುಕ್ರ ಇರ್ತಾನೆ, ಇನ್ನೊಂದು ಬೆಲ್ಲದ ರೀತಿಯಲ್ಲಿ ಶುಕ್ರ ಇರ್ತಾನೆ. ಶುಕ್ರ ಅಲ್ಲೂ ಕಬ್ಬಿನಲ್ಲಿ ಶುಕ್ರ ಲಕ್ಷ್ಮಿನೇ ಅಂಶ, ಇಲ್ಲಿ ಬೇವಿನಲ್ಲಿ ಪಾರ್ವತಿ ಅಂಶ. ಈ ಎರಡೂ ಸೇರಿದ್ರೇನೆ ಬೇವು ಬೆಲ್ಲ. ಸೊ ಇದಿಬ್ಬರಿಗೂ ಏನು ಅಂದರೆ, ಆ ಲಕ್ಷ್ಮಿ ಮತ್ತು ವಿಶೇಷವಾಗಿರೋ ಪಾರ್ವತಿ ಇಬ್ಬರು ಸೇರಿರತಕ್ಕಂಥ ಅಂಶದಲ್ಲಿ ನಮ್ಮ ದೇಹಕ್ಕೆ ಹೋದರೆ ಕಂಠದಲ್ಲಿ ಇನ್ಯಾರೂ ಇಲ್ಲ, ವಾಗ್ದೇವಿ ಇರ್ತಾಳೆ. ಅದಕ್ಕೆ ತ್ರಿಗುಣಾಕಾರದಲ್ಲಿ ಒಂದು ದೇವಿಯ ಅಂಶ ನಮ್ಮನ್ನ ದೇಹಕ್ಕೆ ಸೇರೋಕ್ಕೋಸ್ಕರ ಆ ಕಾಲದಲ್ಲಿ ಇಂಡೈರೆಕ್ಟಾಗಿ ಬಿಸಿಲಿಗೆ ತಂಪು ಮಾಡ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಪಾನೀಯಗಳು, ಅದಕ್ಕೆ ಮಾಡಿಕೊಂಡಿರೋದು ಹಣ್ಣುಗಳು, ಅದ್ರ ರೀತಿಯಾಗಿರ್ತಕ್ಕಂಥ ದೇವತೆಗಳು ಯಾರ್ಯಾರು ಸೇರಬೇಕು
ಇರಬೇಕು ಅಂತ. ಬೇವಿನ ಚಿಗುರುಗಳು ತಗೋಬೇಕೆ ಹೊರತು ಅಯ್ಯೋ ಕಹಿ ಇರಬಾರ್ದಪ್ಪ ನನಗೆ, ಅದಕ್ಕೆ ಕೈ ಕೆಸರಾದ್ರೆ ಬಾಯಿ ಮೊಸರು. ನೀವೇನು ಮಾಡ್ತೀರಾ, ಸಮ ಪ್ರಮಾಣ ತಗೊಳ್ಳೋಕ್ಕೋಸ್ಕರ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ, ಅಯ್ಯೋ ನುಂಗ್ಬಿಡೋಣ ಸ್ವಲ್ಪ ಬೆಲ್ಲ ಜಾಸ್ತಿಗಳು ಅಂದ್ಬಿಟ್ಟು ತೊಗೊಂಬಿಡೋದು. ಹೀಗೆಲ್ಲ ಮಾಡ್ಕೊಳ್ಳದೆ ಅನುಷ್ಠಾನ ಪ್ರಕಾರವಾಗಿ ಏನು ಅಂದರೆ, ತಾಯಿ ಇದ್ದರೆ ನಿಮ್ಮಲ್ಲಿ ತಾಯಿ ಬದುಕಿದ್ದರೆ, ಅಥವಾ ನೀವು ಹೆಂಡತೀರಾಗಿ ಗೃಹಿಣಿಯಾಗಿ ದೊಡ್ಡವಳಾಗಿದ್ದರೆ ಮಕ್ಕಳಿಗೆ ನಿಮ್ಮ ಕೈಯಲ್ಲೇ ಕೊಡಬೇಕು ಅಂತ ಹೇಳ್ತಾರೆ. ಸೊ ದೇವ್ರ ಮೇಲೆ ಪೂಜೆ ಮಾಡಿದಾಗ ನೀವು ಹಂಚಬೇಕೆ ಹೊರತು ಅಲ್ಲಿ ದೇವ್ರ ಮನೆಗೆ ತಗೊಂಬಿಡಿ ಅನ್ಬೋದಲ್ಲ. ಒಬ್ರಿಗೊಬ್ರು ಹೇಗೆ ನಾವು ಎಳ್ಳನ್ನು ಹಂಚ್ಕೊಂತೀವಿ, ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲೆ, ಹಾಗೆ ಹಬ್ಬದಲ್ಲೂ ಗಂಡನಿಗೆ ಫಸ್ಟ್ ಕೊಡೋದು, ದೇವರ ಮನೇಲಿ ಇರತಕ್ಕಂಥದ್ದು ಹೆಂಡತಿಗೆ ಗಂಡ ಆದವ್ರತಕ್ಕಂಥವ್ರು ಕೊಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಮನೇಲಿ ಕುಟುಂಬಕ್ಕೆ ಎಲ್ಲರೂ ಬಾಯಿಗೆ ಹಾಕೊಳ್ಳಿ ಅಂತ ಹೇಳಿ ನಮಸ್ಕಾರ ಫಸ್ಟ್ ಅದನ್ನು ಮಾಡ್ಕೊಳ್ಳಿ. ಆಮೇಲೆ ದೇವರ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಭೀಮಾಶಂಕರ ವ್ರತ ಅಂತ ಹೇಳುತ್ತೆ. ಸೊ ಭೀಮನಂತ ಗಂಡ ಅಂದರೆ ಯಾರು, ಪಾರ್ವತಿ ಪರಮೇಶ್ವರ. ಸೊ ಮಂದೇವ್ರನ್ನ ಅದನ್ನಿಟ್ಟುಕೊಂಡು ಲಕ್ಷ್ಮೀನಾರಾಯಣ ಕೃಪಾಶೀರ್ವಾದ ಸಾಯಂಕಾಲ ದೀಪವನ್ನು ತುಳಸಿ ಹತ್ರ ಹಚ್ಚಿ ಉಗಾದಿ ಹಬ್ಬವನ್ನು ಸುಖವಾಗಿ ಆಗೋದು. ಸೊ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಂದರೆ ವರ್ಷಕ್ಕೆ 1 ವರ್ಷ ಈ ಫಲ ಇರುತ್ತೆ, ಯುಗಾದಿ ಫಲ ಅಂತ. ಸೊ ಜಾತಕದಲ್ಲಿ ಪಂಚಫಲವನ್ನು ಹೇಳುವಂಥದ್ದು ಜಾತಕದ ವಾಡಿಕೆ ಇದೆ. ಆಮೇಲೆ ರಾಶಿ ಭವಿಷ್ಯ ಅಂತ ಹೇಳ್ತೀರಾ, ನಾವು ಒಂದು ಹೇಳ್ತೀರಿ ಪ್ರತಿಭಾ, ದೇರ್ ಇಸ್ ನಾಟ್ ಸಚ್ ಥಿಂಗ್ ಅಸ್ ದಿನ ಭವಿಷ್ಯ. ಮಾಧ್ಯಮದಲ್ಲಿ ಏನಾಗೋಗಿದೆ, ಇರೋ ಬರೋ ಎಲ್ಲ ಶಾಸ್ತ್ರದವ್ರನ್ನು ಎತ್ಕೊಂಡು ಜ್ಯೋತಿಷಿಗಳನ್ನ ಇಟ್ಕೊಂಡು ಅದು ಯಾವ್ದು ಎರ್ದದವನು ಕಂಡು ನನಗೂ ಗೊತ್ತಿಲ್ಲ. ದಿನ ಭವಿಷ್ಯ ಅನ್ನೋ ಶಾಸ್ತ್ರ ಬರೆದಿಟ್ಕೊಳ್ಳಿ ಎಲ್ಲೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಒಂದು ಫೋರ್ಟ್ ನೈಟ್ಲಿ 15 days ಒನ್ಸು ಒಂದು ಚಂದ್ರ ಚೇಂಜ್ ಆಗ್ತಾನೆ, ಅಮಾವಾಸ್ಯೆ ಪೌರ್ಣಮಿ. ಆ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ವಿಲ್ ಬಿ ಅ ಚೇಂಜ್ ಫಾರ್ ಯುವರ್ ಲೈಫ್, ಒಂದು ನಕ್ಷತ್ರಕ್ಕೆ ಒಂದು ರಾಶಿಗೆ. ಅಷ್ಟೇ ಬಿಟ್ಟರೆ ವರ್ಷವಿಡೀ ಆಗುವಂಥ ಘಟನೆಗೆ ಒಂದು ಸಲ ಚೇಂಜ್ ಆಗೋದೆ ಫಲವನ್ನು ಅಪೇಕ್ಷೆ ಮಾಡೋದು. ಸೊ ನಿಮ್ಮ ಜಾತಕದ ಪ್ರಕಾರವಾಗಿ ಕೆಲವರಿಗೆ ಒಳ್ಳೆ ಗ್ರಹ ಕೆಟ್ಟದು ಮಾಡ್ಬೋದು, ಕೆಟ್ಟ ಗ್ರಹ ಒಳ್ಳೇದು ಮಾಡ್ಬೋದು. ಅದಕ್ಕೆ ನಾವೇನು ಹೇಳ್ತೀವಿ, ಸುಮ್ಮನೆ ಜಾತಕಗಳನ್ನ ನ್ಯೂ ಇಯರ್ಸ್ ಡೇನೋ ಕೂತ್ಕೊಂಡು 31st ಆದ ತಕ್ಷಣ ಏನಾಗಿದೆ ನಮ್ಮ ಜಾತಕ ನೋಡಿ, ಸಂಕ್ರಾಂತಿ ಬಂದ ತಕ್ಷಣ ತಿರುಗಿ ಟಿವಿನಲ್ಲಿ ಯಾರೋ ಪಾಪ ಆ್ಯಂಕರ್ ಮುಖಾಂತರ ಹೇಳ್ಬಿಟ್ಟು ಇವತ್ತು ಜಾತಕ ಹೆಂಗಿದೆ ಅಂತ ದಿನ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಹುಚ್ಚೆ. ಪಾಪ ನೀವುಗಳು ಬುದ್ಧಿವಂತರಿಲ್ಲ, ಏನು ಮಾಡ್ತೀರಾ, ಪ್ರತಿಯೊಬ್ಬರು ಅಂತ ಹೇಳ್ಕೊಳ್ಳಿ, ವರ್ಷಕ್ಕೆ ಒಂದೇ ಸಲ ಯುಗಾದಿ ಹಬ್ಬಕ್ಕೆ ಸಂವತ್ಸರ ಅಂತ ಕರೆಯೋದು. ಸೊ ನ್ಯೂ ಇಯರ್ ಇಸ್ ನಮಗೆ ಇವತ್ತೇ. ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯ ಬಂದಾಗ ಎಲ್ಲಿ ಬಂದು ಕೂತ್ಕೊಂತಾನೋ ಆ ಸೂರ್ಯನಿಂದ ನಾವು ನೋಡೋದು. ಸೊ ನೀವು ನಂಬೋದು ದೇವ್ರು ನಮ್ಮದೇ ಇದ್ರು ಸೂರ್ಯ ಚಂದ್ರ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ಸೂರ್ಯ ಚಂದ್ರನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಏನಿದೆ ವೈಶಿಷ್ಟ್ಯತೆ. ಆಮೇಲೆ ಈ ಸಲ ಶುಕ್ರ ಬಹಳ ವಿಶೇಷತೆ ನೋಡಿ, ನಮಗೆ ಒಂದು ದಿನ ಬೆಳಗ್ಗೆ ಆಗಬೇಕಾದ ಪ್ರತಿಭಾ, ಒನ್ ಡೇ 24 hours ಆಗಬೇಕು ಅಂದರೆ ಶುಕ್ರನಿಗೆ ಆಗಬೇಕಾಗಿದ್ದು 1 ವರ್ಷ. ಒನ್ ಡೇ ಅವನಿಗೆ 1 ವರ್ಷ ಬೇಕು. ಸೊ ಅವನು ಬಹಳ ನಿಧಾನ, ಅಂದರೆ ಅವ್ನು ಹಿಂಗೂ ಸುತ್ತಾನೆ ಉಲ್ಟಾ ಸುತ್ಕೊಂಡು ಹೋಗ್ತಾನೆ. ನಾವು ಹಿಂಗೆ ಬಂದರೆ ಅವನು ಉಲ್ಟಾ ಸುತ್ಕೊಂಡು ಹೋಗ್ತಾನೆ. ಸೊ ಅಂಥ ಶುಕ್ರಗ್ರಹಕ್ಕೆ ಏನು ವಿಶೇಷ ಅಂದರೆ, ನಮಗೆ ಸೂರ್ಯ ಉದಯವಾದರೆ ಅವನಿಗೆ ಸೂರ್ಯ ಮುಳುಗೋ ಜಾಗದಲ್ಲಿ ಉದಯವಾಗ್ತಾನೆ, ನಮಗೆ ಮುಳುಗೋ ಜಾಗದಲ್ಲಿ ಉದಯವಾಗ್ತಾನೆ. ಅದೇ ಉಲ್ಟಾ ಆಗೋದು ಶುಕ್ರನಿಗೆ. ಸೊ ಅದಕ್ಕೆ ಶುಕ್ರ ವಕ್ರಿಯಿಂದಾಗ ನಾವು ಬುಧ ವಕ್ರ ಅಂದಾಗ ಈ ಭೂಮಿನೇ ಬುಧನಿಗೆ ಸಂಬಂಧಪಟ್ಟಿರೋದ್ರಿಂದ ಜ್ಞಾಪಕ ಇಟ್ಕೊಳ್ಳಿ, ಶುಕ್ರನಿಗೂ ಬುಧನಿಗೂ ಭಾಳ ಸಂಬಂಧ. ಅದಕ್ಕೆ ಹೆಣ್ಣು ಮಕ್ಕಳನ್ನ ಗಂಡಸರ ಅಭಿವೃದ್ಧಿಗೋಸ್ಕರ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡಿದ. ಪ್ರಕೃತಿಯಲ್ಲಿ ಎಲ್ಲವೂ ಪಂಚಭೂತಗಳೇ, ನೀರು ಜಲತತ್ವ ಆದರೆ ಹೆಣ್ಣು ಮಕ್ಕಳೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಜಗತ್ತಿನ ಪೂಜೆ ಮಾಡೋದು ಹೆಣ್ಣು ಮಕ್ಕಳು, ನಾರಿಯ ಪ್ರಥಮ ಧರ್ಮ ಅಂತ. ಜಗತ್ತಲ್ಲಿ 2 ಜಾತಿ, ಒಂದು ಸ್ತ್ರೀ ಮತ್ತು ಪುರುಷ. ಸೊ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಕೆಳಗಡೆ ಇರ್ತಕ್ಕಂಥ ಯೋನಿಪೀಠ, ಮಧ್ಯದಲ್ಲಿ ಪುರುಷಾರ್ಥ. ಅದಕ್ಕೆ ಇದಂ ಶರೀರಂ ಸಂತಾನ ಅಭಿವೃದ್ಧಿಯರ್ಥಂ ಅಂತ ಏನು ಹೇಳುತ್ತೆ ಅಂದರೆ, ಸತ್ಯಂ ಅಂದರೆ ಪೀಠ, ಶಿವಂ ಅಂದರೆ ಮಧ್ಯದಲ್ಲಿ ಲಿಂಗ ಸ್ವರೂಪ, ಅದಕ್ಕೊಂದು ಪ್ರಭಾವಳಿ ಹಾಕಿದ್ರೆ ಶಿವಂ ಸುಂದರ ಅಂತ. ಸೊ ಸತ್ಯಂ ಶಿವಂ ಸುಂದರಂ ಅನ್ನೋದು ತ್ರಿಶಕ್ತಿಯ ಸಂಭೂತ. ಅದಕ್ಕೆ ಈ ಯುಗಾದಿ ಹಬ್ಬಕ್ಕೆ ಏನು ಹೇಳುತ್ತೆ ಅಂದರೆ, ಮನೇಲಿ ಎಷ್ಟು ಚೆನ್ನಾಗಿ ಹೆಣ್ಣು ಮಕ್ಕಳು ಇರ್ತಾರೋ, ನಗ್ನಗ್ತಾ ಇರ್ತೀವೋ, ಎಷ್ಟು ಚೆನ್ನಾಗಿ ಸಮೃದ್ಧಿಯಾಗಿರ್ತೀರೋ. ಸೊ ಸಾಯಂಕಾಲ ಮುಸ್ಸಂಜೆ ಹೊತ್ತು ಏನೇ ಆಗೋಗ್ಲಿ 4:15 5:30 ಸಮಯಕ್ಕೆ ದಯವಿಟ್ಟು ಯಾರು ಜಗಳ ಮಾಡಬೇಡಿ. ಆ ಸಮಯಕ್ಕೆ ಯಾರೂ ಕೆಟ್ಟ ಮಾತುಗಳು ಆಡಬೇಡಿ. ಯಾಕೆ ಅಂದರೆ ಅದೇ ಸಮಯಕ್ಕೆ ಗೋಧೂಳ ಲಗ್ನದಲ್ಲಿ ಅಶ್ವಿನಿ ದೇವತೆಗಳು ಸೂರ್ಯನ ಬಿಟ್ಟು ಭೂಮಿಗೆ ಸಮುದ್ರ ತೀರದಲ್ಲಿ ಬರ್ತಾರಂತೆ. ಆ ಸಮಯಕ್ಕೆ ಮುಸ್ಸಂಜೆ ಹೊತ್ತಲ್ಲ, ಏನು ಮಾತಾಡ್ತಿದ್ಯೋ, ಏನಂದ್ರೆ ಹೆಂಗೆ ಮಾತಾಡಬೇಡಿ ಅಂದರೆ ಅಸ್ತು ಅಸ್ತು ಅಂತ ಇರ್ತಾರೆ ಅಶ್ವಿನಿ ದೇವತೆಗಳು, ಸೂರ್ಯನ ಮಕ್ಕಳವರು. ಸೊ ಸೌರಮಾನ ಯುಗಾದಿಯಲ್ಲಿ ನಾವು ಸೂರ್ಯನ ಸಂಬಂಧಪಟ್ಟ 2 ಮಕ್ಕಳು ಅಶ್ವಿನಿ ದೇವತೆಗಳು ಬರೋದ್ರಿಂದ ಈ ಸಲ ಅಶ್ವಿನಿ ನಕ್ಷತ್ರ ಪರಿವರ್ತನೆ ಆಗೋದ್ರಿಂದ ನಿಮಗೆ ಮೇಷರಾಶಿಯಲ್ಲೇ ಇರತಕ್ಕಂಥ ಭವಿಷ್ಯದಲ್ಲಿ ಈ ಒಂದೆಲ್ಲ ಸಂಭ್ರಮ. ಇಷ್ಟೆಲ್ಲ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ದಯವಿಟ್ಟು ಸಾಯಂಕಾಲ 4:15 5:45 4:15 5:15 ಈ ಸಮಯದಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಎಲ್ಲರೂ ಗೋಧೂಳಿ ಲಗ್ನ ಅಂತ ಕರಿತೀವಿ. ಆ ಸಮಯದಲ್ಲಿ ಪ್ರದೋಷ ಕಾಲ ಅಂತ ಶಿವನಿಗೆ ಕರಿತೀವಿ. ಸೊ ಇಂಥ ಸಮಯದಲ್ಲಿ ಎಲ್ಲರೂ ಒಳ್ಳೆ ಮಾತನಾಡಿ ಎಳ್ಳು ಬೆಲ್ಲನ ಕೊಟ್ಟು ಹೇಗೆ ಪ್ರಾರ್ಥನೆ ಮಾಡ್ತೀವೋ ಹಾಗೆ ಬೇವು ಬೆಲ್ಲನ ಗೃಹಿಣಿ ಕೊಡಬೇಕು. ಅವರ ಮನೆ ಕುಟುಂಬದ ದೊಡ್ಡವರು ಅಕಸ್ಮಾತ್ ಬದುಕಿದ್ರು ಅಂತ ಇಟ್ಕೊಳ್ಳಿ, ಅವ್ರ ಕೈಯಲ್ಲಿ ನೀವೆಲ್ಲ ಇಸ್ಕೋಬೇಕು. ಆವಾಗ ಆಯುಸ್ ಅಭಿವೃದ್ಧಿ. ಅವ್ರಿಗೆ ನಮಸ್ಕಾರ ಮಾಡಿ ತುಂಬ ಸಂತೋಷ, ಈ ವರ್ಷ ಚೆನ್ನಾಗಿರು, ಎಷ್ಟೇ ಕೆಟ್ಟದಾದ್ರೂ ಭಗವಂತ ಆ ಶಕ್ತಿಯನ್ನು ತಗೊಳ್ಳೋಕ್ಕೆ ನಿನಗೆ ಧೈರ್ಯ ತುಂಬಲಿ ಅಂತ ಆಶೀರ್ವಾದ ಮಾಡೋದೇ ವೈಶಿಷ್ಟ್ಯತೆ. ಗುರುಗಳೇನು ಮನೆಯಲ್ಲಿ ಹಬ್ಬವನ್ನ ಆಚರಿಸ್ತೀವಿ, ಹಬ್ಬದ ಊಟವನ್ನ ಕೂಡ ಮಾಡ್ತೀವಿ. ಇನ್ನು ದೇವರ ಆರಾಧನೆ ಹೇಗೆ ಅಂತ, ಯಾವ ದೇವಾಲಯಕ್ಕೆ ಹೋಗ್ಬೇಕು, ಯಾರನ್ನ ಆರಾಧಿಸಬೇಕು ಅಂದಿನ ದಿನ ಅಂತ ಹೇಳ್ತೀರಿ? ಸಾಧಾರಣವಾಗಿ ಇವತ್ತು ದೇವರ ಆರಾಧನೆ ಅಂದರೆ ಪಾರ್ವತಿ ಪರಮೇಶ್ವರನೇ.
ಜಗದಪ್ಪಿತಂ ಒಂದೇ ಪಾರ್ವತಿ ಪರಮೇಶ್ವರ ಅಂತಲೇ ಹೇಳೋದು. ಏನು ಅಂದರೆ ಸೃಷ್ಟಿ ನಿಯಮದಲ್ಲಿ ಏನಿದೆಯೋ ಅದನ್ನೇ ಪರಿವರ್ತನೆ. ಆಮೇಲೆ ಈ ವಿಷ್ಣು ಬಂದು ಬೇರೆ, ಶಿವ ಬೇರೆ ಅಲ್ಲ. ಶಿವಚ್ಕ ಹೃದಯಂ ವಿಷ್ಣು, ವಿಷ್ಣುಚ್ಕ ಹೃದಯಂ ಶಿವ. ಶಿವನ ಪೂಜೆ ಮಾಡಿದ್ರೆ ವಿಷ್ಣು ಪೂಜೆ ಮಾಡಿದ್ರೆ ಶ್ರೇಷ್ಠ, ವಿಷ್ಣು ಪೂಜೆ ಮಾಡಿದ್ರೆ ಶಿವನ ಪೂಜೆ ಮಾಡಿದ್ರೆ ಶ್ರೇಷ್ಠ. ಆಮೇಲೆ ಇಡೀ ಜಗದಲ್ಲಿ ಇಬ್ಬರೇ ಮಾಯೆ. ಯಾರು ಅಂದರೆ ಅಣ್ಣ ತಂಗಿ ಇಬ್ಬರೇ. ಆ ಅಣ್ಣ ತಂಗಿ ಯಾರು ಅಲ್ಲ, ಮಹಾವಿಷ್ಣು ಮತ್ತೆ ಕಾಳಿ. ಇವರಿಬ್ಬರ ಮಾಯನಲ್ಲಿ ಒಂದು ಶಿವನ ಹೆಂಡತಿ, ಇನ್ನೊಂದು ಅವನ ಕಡೆ ವಿಶೇಷವಾಗಿರ್ತಕ್ಕಂಥ ಅವನದೇ ಆಗಿರ್ತಕ್ಕಂಥ ಅಂಶದಲ್ಲಿ ವಿಷ್ಣು ಮಾಯೆ. ಸೊ ಬರೀ ವಿಷ್ಣು ಮಾಯೆ ಆದರೆ ಅವಳು ಮಹಾಮಾಯಂಗಿ. ಸೊ ನಮಗೇನು ಅಂದರೆ ಎಲ್ಲ ಸಾತ್ವಿಕ ಗುಣಗಳು ಬೇಕು ಅಂದರೆ ವಿಷ್ಣುನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ 50 ಇಯರ್ಸ್ವರೆಗೂ ವಿಷ್ಣುನ ಹಿಡ್ಕೊಳ್ಳಿ. ನಂಗೆ ಕಾರ್ ಬೇಕು, ಬಂಗ್ಲಾ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ನಾನು ದುಡ್ಡು ಮಾಡಬೇಕು, ಆಸೆ ಇರಬೇಕಂತ ಮನುಷ್ಯನಿಗೆ. ಸೊ 50ವರೆಗೂ. ಯಾಕಂದ್ರೆ 50 ಮೇಲೆ ವೈರಾಗ್ಯ ಬಂದ್ಬಿಡುತ್ತಂತೆ. ಸಾಕು, ಬೇಡ ಬೇಡ. ಆ ವೈರಾಗ್ಯ ಮೊದಲೇ ಬಂದರೆ ನೀನೇನೋ ಜೀವನದಲ್ಲಿ ಸಾಧಿಸಕ್ಕಾಗಲ್ಲ. ಸೊ ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಸೊ ಈ ಮಹಾಮಾಯೆ ಏನು ಮಾಡ್ತಾಳಂತೆ, ಕೊಟ್ಟು ವಿಶೇಷವಾಗಿ ಬೇರೆಲ್ಲ ಮಾಡ್ತಾಳಂತೆ. ಸೊ ಅದಕ್ಕೆ ನಾವು ಮಾಯೆಗೆ, ಎಷ್ಟೋ ಜನ ಮೋಹಿನಿ ಅಂತ ಮಾಯೆಗೆ ಎಲ್ಲ ಒಳಗೋಗ್ಬಿಡ್ತಾಳೆ. ನಂಗೆ ನಾಳೆ ಸತ್ತೋಗ್ತೀನಿ ಅಂತ ಗೊತ್ತಿದ್ರು, ನಮ್ಮ ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ರಾಜಕೀಯದವರು 4 ತಲೆಮಾರಿರಲಿ ಅಂತ ಇಟ್ಕೊಂಡಿರ್ತಾರೆ ದೆರ್ದದವರು. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ, ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ಜೀವನ ಏನು ಅಂದರೆ ಪ್ರತಿಯೊಂದು ಇದ್ದು ಹಂಚು ಅಂತ. ಅದಕ್ಕೆ ಯುಗಾದಿ ಹಬ್ಬಕ್ಕೆ ಏನು ಹೇಳುತ್ತೆ ಅಂದರೆ, ನೀನು ಇವತ್ತು ಹೇಳಿದಾಗೆ ದೇವ್ರ ಪೂಜೆ ಮಾಡಿದ್ರು ಯಾರಿಗಾದರೂ ಧರ್ಮವಾಗಿ ಇವತ್ತು ಕೊಡು ಅಂತ ಹೇಳುತ್ತೆ. ಅಟ್ಲೀಸ್ಟ್ ಮನೆಯವ್ರಿಗೆ ಕೊಡ್ಬೇಕು. ಹೆಂಡತಿ ಆದವನಿಗೆ ಗಂಡ ನಾನು ಆಸ್ತಿ ಮಾಡಿದ್ದೀನಿ ಅಂದರೆ, ನೀವು ಒಡವೆ ಮಾಡ್ಕೊಂಬಂದಿನ ಕಡೆ ತಗೊಳ್ಳ ಇವತ್ತು ಹಾಕು ಅಂತ ಅವ್ನು ಕೊಡಬೇಕು. ಮಕ್ಕಳಿಗೆ ಅಕಸ್ಮಾತ್ ಸೈಟ್ ಬರೆದಿದೆ, ಇವತ್ತು ನಾಳೆ ಹಬ್ಬಕ್ಕೆ ಕೊಟ್ಬಿಡ್ಬೇಕು. ನೀವು ಕೊಟ್ಟು ತಗೊಳ್ಳ ಮನೆ ಹೆಸರು ಬರ್ದೀನಿ ಅಂತ. ಇವ್ರೇನು ಗೊತ್ತಾ, ನನ್ನ ಮಗನ ಹೆಸರು ಮಾಡಿದ್ದೀನಿ, ಮಾಡಿರೋದು ಬೀರುಳೇ ಇರುತ್ತೆ, ಅವ್ನು ನೋಡೇ ಇರಲ್ಲ, ಅಲ್ಲೇ ಬಿದ್ದಿರುತ್ತೆ. ಇವನು ಸತ್ತೋದಾಗ ಅಕಸ್ಮಾತ್ 2ನೇ ಹೆಂಡತಿ ಬಂದಿದ್ರೆ ಆ ಮಗುಗೆ ಈ ಮಗುಗೆ ಯಾವನು ಗೊತ್ತಾಗತ್ತೆ. ಹಿಂಗೆ ಜಗತ್ತಿಯೋಗುತ್ತೆ. ಹೇಗೆ ಅಂದರೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಸೊ ಅದಕ್ಕೆ ನೀನೇನು ಹೇಳುತ್ತೆ, ಧರ್ಮ ಅಂದರೆ ನೀನು ನಿನ್ನ ಹೆಂಡತಿಗೆ ತಂದಿದ್ರೆ ನಾಳೆ ಕೊಟ್ಬಿಡಿ. ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದು ಕೊಡಿ. ಅಕಸ್ಮಾತ್ ಏನಾದರೂ ಇದ್ದರೆ ಧರ್ಮವಾಗಿ ಮಾಡಿದ್ರೆ ಬೇರೆಯವ್ರಿಗೂ ವ್ಯವಸ್ಥೆ ಮಾಡಿ ಅಂತ ಈ ಮುಖಾಂತರ. ಈಗಾಗಲೇ ನಾನು ಹೇಳಿದಾಗೆ 12 ರಾಶಿಗಳ ಈ ವರ್ಷದ ಫಲ ಹೇಗಿದೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಗುರುಗಳೇ, ಮೊದಲನೇದಾಗಿ ಮೇಷರಾಶಿಯ ವರ್ಷದ ಭವಿಷ್ಯವನ್ನು ತಿಳಿಸ್ಕೊಡೋ ಸಮಯ ಆಗಿದೆ. ಏನು ಹೇಳ್ತೀರಿ ಗುರುಗಳೇ? ಸಾಧಾರಣವಾಗಿ ವೀಕ್ಷಕರಿಗೆಲ್ಲರಿಗೂ ಒಂದು ಗಮನಕ್ಕೆ ಹೇಳ್ತೀನಿ. ಆಮೇಲೆ ಇದನ್ನ ಏನು ಹೇಳಿರ್ತೀನಿ ಇದನ್ನು ತಲೆಗೆ ಇಟ್ಕೊಂಡಿರಬೇಡಿ. ಇದು ಜನರಲ್ ಟ್ರೀಟ್ಮೆಂಟ್, ಓನ್ಲಿ ಅನಾಸಿನ್ ಕೊಟ್ಟಿರ್ತೀನಿ. ಇದೆಲ್ಲ ಸಾಧ್ಯತೆಗಳು ಈ ರಾಶಿಯವರಿಗೆ ಅಂತ ಇರುತ್ತೆ. ಅವರಿಗೆ ಆಗಬೇಕಾದ್ರೆ ಕೆಲವೊಂದು ನಕ್ಷತ್ರಗಳು ನಿಮ್ಗೆ ಹೆಲ್ಪ್ ಮಾಡ್ಬೋದು, ಕೆಲವೊಂದು ರಾಶಿಗಳು ಹೆಲ್ಪ್ ಮಾಡುತ್ತೆ. ಆಮೇಲೆ ಪೂರ್ವ ಪುಣ್ಯ ಅಂತ ನಿಮ್ಮ ತಂದೆ ತಾಯಿ ಮಾಡಿರೋ ಪಾಪಕರ್ಮಗಳು ಅದನ್ನೂ ಸಹಾಯ ಮಾಡಬಹುದು. ಅಥವಾ ಪುಣ್ಯದ ಫಲ ಏನಾದರೂ ಇದ್ದರೆ ಅದು ಸಹಾಯ ಮಾಡ್ಬೋದು. ಪಾಪದ ಫಲ ಇದ್ದರೆ ಆ ಟೈಮ್ ಕರೆಕ್ಟಾಗಿ ನಿನ್ನ ಬ್ಯಾಡ್ ಟೈಮ್ಗೆ ಇನ್ನಷ್ಟು ದೊಡ್ಡ ಬಂಡೆ ಬೀಳ್ಬೋದು. ಅಥವಾ ಪುಣ್ಯದ ಫಲ ಅಂತಿದ್ದಾಗ ಕರೆಕ್ಟಾಗಿ ಕಾಪಾಡ್ಬೋದು. ನೋಡಿ ಅವತ್ತು ಅವರು ದೇವಸ್ಥಾನಕ್ಕೆ ಮಾಡಿಸಿದ್ದಕ್ಕೆ, ಆ ಪೂಜಾ ಮಾಡಿಸಿದ್ದಕ್ಕೆ ಇವತ್ತು ನೀನು ಕಾಪಾಡ್ತು, ಏನೋ ಗಂಡ ಅಂತ ತಪ್ತು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಏನು ಹೇಳುತ್ತೆ ಅಂದರೆ ಈ ರಾಶಿಗೆ ಹಿಂಗಾಗತ್ತೆ ಅಂತ ಒಂದು ತಿಳ್ಕೊಳ್ಳಿ. ಒಂದು ಮನೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಅಶ್ವಿನಿ ಭರಣಿ ಕೃತಿಕಾ 3 ಜನ ಒಂದೇ ಮನೇಲಿ ಇರ್ತಾರೆ. ಕೃತಿಕಾ ಒಂದೇ ಪದ ಇರೋದು, ಕೊನೆ ಪದ. ಅವನಿಗೆ ಕೃತಿಕಾ ನಕ್ಷತ್ರದವ್ರಿಗೆ 2 ಮನೆ ನೋಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ಅವ್ನು ಮೇಷರಾಶಿ ನೋಡ್ಕೋಬೇಕು, ವೃಷಭ ರಾಶಿ ನೋಡ್ಕೋಬೇಕು, ಯಾಕಂದ್ರೆ ಇನ್ನು 3 ಪಾದ ಅಲ್ಲಿರುತ್ತೆ. ಸೊ 2 ಮನೆ ನೋಡ್ಕೋಬೇಕು ಅಂದರೆ ಅವನು ಶುಕ್ರನೂ ತಲೆಯಲ್ಲಿ ಇಟ್ಕೋಬೇಕು, ಈ ಕಡೆ ಕುಜನೂ ತಲೆ ಇಟ್ಕೋಬೇಕು. ಮೇಷರಾಶಿ ಫಲನೂ ತಲೆ ಇಟ್ಕೋಬೇಕು, ವೃಷಭ ರಾಶಿ ಫಲನೂ ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ವೃಷಭ ರಾಶಿಯವರಿಗೆ ಜೀವನಾಪರ್ಯಂತ ಜ್ಞಾಪಕ ಇಟ್ಕೊಳ್ಳಿ, ಕೂತು ತಿಂದ ಯೋಗ ಇಲ್ಲ. ವೃಷಭ ಅಂದ್ರೇನು, ಎತ್ತು ದುಡಿಲೇಬೇಕು, ನಾಳೆ ತಿನ್ನಬೇಕಾ, ಇವತ್ತು ದುಡಿಲೇಬೇಕು ನೀವು. ಸೊ ಇದೆಲ್ಲ ನಾನು ಯಾಕೆ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಸುಮ್ಮನೆ ಬ್ಲೈಂಡ್ ಆಗಿ ಯಾವನೋ ಶಾಸ್ತ್ರದವನು ಹೇಳ್ದ ಅಂದ್ಬಿಟ್ಟು ನಂಬ್ಕೊಂಡು ಕೂತ್ಕೊಳ್ಳೋದಲ್ಲ. ಇದನ್ನು ವರ್ಷದ ಭವಿಷ್ಯ 1 ವರ್ಷದಲ್ಲಿ ಆಗ್ಬೋದು. ಕೆಲವರಿಗೆ ನೆಕ್ಸ್ಟ್ ಮಂತೇ ಸ್ಟಾರ್ಟ್ ಆಗ್ಬೋದು, ಕೆಲವರಿಗೆ 6 ತಿಂಗಳಾದ ಮೇಲೆ ಶುರು ಆಗ್ಬೋದು, ಕೆಲವರಿಗೆ ಕೊನೆ ಎಂಡಿಂಗಲ್ಲಿ ಆಗ್ಬೋದು. ಸೊ ಹಾಗೆ ಅವರವರ ಪ್ರತಿಫಲ ಅವರವ್ರಿಗೆ ಸಿಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಜಾತಕದ ಫಲ ಯಾವತ್ತು ನಿಮ್ಮ ರಾಶಿಯಲ್ಲಿ ನಿಮ್ಮ ನಕ್ಷತ್ರದಲ್ಲಿ ಅಕಸ್ಮಾತ್ ಒಳ್ಳೆ ಗ್ರಹ ಕೂತಿದ್ರೆ, 5 ಗ್ರಹ ಕೂತಿದ್ರೆ ಕಾಪಾಡ್ತಾನೆ. ಕೆಲವರಿಗೆ ಗಜಕೇಸರಿ ಯೋಗದಲ್ಲಿ ಕಾಪಾಡಲ್ಲ, ಅವನು ಬೀದಿಗೆ ತಳ್ತಾನೆ. ಸ್ವಲ್ಪ ಆಗತ್ರಿ ಹುಷಾರು ಅಂದಿರ್ತಾನೆ, ಜಾಸ್ತಿ ಆಗ್ಬೋದು. ಸೊ ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿದ್ನ ತೈ ಕಾಲೇಜಿಗೆ ಹಾಕೊಂಡ್ಬಿಟ್ಟು ಒಂದೊಂದು ಟಿ ವಿಲಿ, ಆಮೇಲೆ ನೀವುಗಳು ಈಗಲೇ ಹೇಳಿದ್ದೀನಿ, ಎಲ್ಲರೂ ಒಂದೊಂದು ಟಿ ವಿ ನೋಡಿಕೊಂಡು ಒಂದೊಂದು ಟಿ ವಿಗಳಲ್ಲಿ ಏನೇನು ಕಥೆ ಹೇಳ್ತಾರೆ ಎಲ್ಲನೂ ಅಲ್ಲ. ನೀವೇನು ಹೇಳುತ್ತೆ ಅಂದರೆ ಜಾತಕದಲ್ಲಿ ಹೇಳೋದು ಇಷ್ಟೇ, ಒಬ್ಬ ಗುರುನ ನಂಬಿ 108 ಜನನ ಆಧರಿಸಿ, ಬೇಡ ಅಂದಿಲ್ಲ, ಅವನು ಆಧರಿಸಿ ಇವನ್ನ ಆಧರಿಸಿ, ಯಾರಾದರೂ ಒಬ್ಬರು ನಂಬ್ಕೊಳ್ಳಿ. ನೀವು ಇರೋ ಬರೋರ್ನೆಲ್ಲ ಆಧರಿಸೋದು. ಗಣಪತಿ ಇದ್ದಾಗ ಏನು ಮಾಡ್ತಾನೆ, ಈಶ್ವರ ಕಾಪಾಡ್ತಾನೆ ಅಂತ ಅವ್ನ ಕೈ ಸುಮ್ಮನೆ ಇರ್ತಾನೆ. ಈಶ್ವರ ಕಾಪಾಡ್ತಾನೆ ಅಂದ್ಕೊಂಡ್ರೆ ಬ್ರಹ್ಮ ಕಾಪಾಡಲ್ಲ, ಹೀಗೆ ಆಗ್ತಾನೆ. ಅದಕ್ಕೆ ನಿಮ್ಮ ಭಾವನೆ ಯಾವತ್ತೂ ನಿಮ್ಮ ತಲೆ ಒಳಗೆ ಒಬ್ಬನೇ ಭಗವಂತ, ಎಲ್ಲವೂ ನೀನೇ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ಬಿಟ್ಬಿಡ್ಬೇಕು. ಅದಕ್ಕೆ ಇಡೀ ಜಗತ್ತಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ಯಾಕೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ, 4 ಯುಗದ ರಾಘವೇಂದ್ರ ಸ್ವಾಮಿಗಳು. ಈ ಸಲ ನಿಮಗೆ ಬೇಕಾಗಿದ್ದು ರಾಘವೇಂದ್ರ ಸ್ವಾಮಿನೇ, ಈ ಸಲ ನಿಮಗೆ ಬೇಕಾಗಿದ್ದು ನರಸಿಂಹಸ್ವಾಮಿನೇ, ಈ ಸಲ ನಿಮಗೆ ಬೇಕಾಗಿರ್ತಕ್ಕಂಥ ಆಂಜನೇಯನೇ, ಈ ಸಲ ಬೇಕಾಗಿರೋದು ಹೆಣ್ಣು ದೇವಿಯಾಗಿರ್ತಕ್ಕಂಥ ವಾರಾಹಿನೇ. ಈ 4 ದೇವರುಗಳು ಈ 1.5 ವರ್ಷ ನಿಮಗೆ ಕಾಪಾಡ್ತಕ್ಕಂಥ ದೇವರು. ಯಾಕೆ ಅಂತಲೂ ಆಮೇಲೆ ಹೇಳ್ತೀನಿ. ಸೊ ಈ ರಾಘವೇಂದ್ರ ಸ್ವಾಮಿಗಳೇನಕ್ಕೆ ಅಂದರೆ 4 ಯುಗಗಳಿಗೆ ನೋಡಿ, ಕೃತಯುಗದ ನರಸಿಂಹಸ್ವಾಮಿ ಅವ್ರು ಬೃಂದಾವನದಲ್ಲಿದ್ದಾರೆ,
ರಾಮಚಂದ್ರ ಅವರು ಮೂಲತೋ ರಾಮಾಯ ಅಂತ ಹೇಳಿ ರಾಮಚಂದ್ರನ್ನೇ ಪೂಜೆ ಮಾಡೋದು. ಅವತ್ತಿಂದ ಇವತ್ತವರೆಗೂ ಪ್ರಹ್ಲಾದನ ಮುಂದಿನ ಅವತಾರವೇ ರಾಘವೇಂದ್ರ ಸ್ವಾಮಿಗಳು. ಅದಾದ ಮೇಲೆ ಕೃಷ್ಣನಿಗೆ ಹಾಡು ಹೇಳಿ ಸಂಗೀತವನ್ನು ಹೇಳಿ ಹೇಳಿ ಸರಸ್ವತಿ ಸಮೇತ ಕೃಷ್ಣ ಕೊಳಲು ಇವ್ರು ಹೇಳ್ದಂಗೆ ನುಡಿಸ್ತಾ ಇದ್ದ. ಕಲಿಯುಗ ಬ್ರಹ್ಮ ಅಂತ ಹೇಳಿ ಸಾಕ್ಷಾತ್ ಆಂಜನೇಯ ಇವ್ರನ್ನ ಶ್ರೀನಿವಾಸನ ದರ್ಶನ ಮಾಡಿಸ್ತಾರೆ. ಅದಕ್ಕೆ ಇವತ್ತು ತಿರುಪತಿಯಲ್ಲಿ ಮಂತ್ರಾಲಯ ಆರಾಧನೆ ದಿವಸ ತಿರುಪತಿಯಿಂದ ವಸ್ತ್ರ ಬರುತ್ತೆ. ತಿರುಪತಿ ವೈಕುಂಠ ಏಕಾದಶಿಗೆ ವಿಶೇಷವಾಗಿ ಶ್ರಾವಣ ಮಾಸಕ್ಕೆ ಮಂತ್ರಾಲಯದಿಂದ ವಸ್ತ್ರ ಹೋಗುತ್ತೆ. ಇದಕ್ಕೆ ಯದ್ಭಾವಂ ತದ್ಭವತಿ. ಸೊ ಇದೆಲ್ಲ ನೀವು ತಿಳ್ಕೋಬೇಕಾದ್ದು ಬಹಳ ಮುಖ್ಯ. ನಾನು ಏನೇ ಹೇಳಿದ್ರು ಭಗವಂತ ಅನ್ನೋ ಒಬ್ಬ ನಂಬಿ. ನೀವು ಆಫ್ಟರ್ ಆಲ್ ಒಂದು ಆರ್ಡಿನರಿ ಜ್ಯೋತಿಷ್ಯ ನಂಬಕ್ಕಿಂತಾನು, ನಾನು ಅದಕ್ಕೆ ಹೇಳೋದು ನಾನು ಜ್ಯೋತಿಷ್ಯ ಅಲ್ಲ, ಇಟ್ಸ್ ಒನ್ ಆಫ್ ಮೈ ಪಾರ್ಟ್ ಆ್ಯಂಡ್ ಪಾರ್ಸಲ್. ಒಂದು ಮಾತ್ರ ನನ್ನ ವಿದ್ಯೆ ಅಷ್ಟೇ. ನನಗೆ 108 ವಿದ್ಯೆಗಳಲ್ಲಿ ಈ ಜ್ಯೋತಿಷ್ಯ ಒಂದು ಅಷ್ಟೇ ವಿನಃ ನಾನು ಜ್ಯೋತಿಷ್ಯ ಅಲ್ಲ. ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಬರ್ಕೊಳ್ಳಿ. ಮೇಷರಾಶಿ ಅವ್ರ ಪಾಪ ಪ್ರತಿಭಾ ಹೇಳಿದ್ಲು, ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಹೇಳ್ತಾರೆ ಆ ಥರ ನನಗೆ ಹೇಳಕ್ಕೆ ಬರಲ್ಲ, ನಾನು ಆಮೇಲೆ ಹೇಳೋದು ಇಲ್ಲ, ದಿನ ಭವಿಷ್ಯ ಇಲ್ಲ. ಇದು ವರ್ಷದ ಒಂದ್ಸಲ ಹೇಳ್ತೀನಿ, ಈ ಫಲ ಅಂತ ತಿಳ್ಕೊಳ್ಳಿ. ನಿಮಗೆ ಸಾಲಗಳ ಬಾಧೆಯಿಂದ ಹುಷಾರಾಗಿರಬೇಕು. ಮೇಷರಾಶಿಯವರು ಈ ಸಲ ಸಾಲದ ಬಾಧೆ, ಸಡನ್ನಾಗಿ ಸಾಲ ಮಾಡೋ ಅವಕಾಶಗಳು ಜಾಸ್ತಿ ಆಗುತ್ತೆ. ಜಾಗ್ರತೆ, ಹುಷಾರ್. ಯಾವುದಕ್ಕೆ ಮಾಡ್ತಿರೋ, ಇಫ್ ಇಟ್ ಈಸ್ ನೆಸೆಸರಿ ಮಾಡಿ, ಲಕ್ಸುರಿಗೋಸ್ಕರ ಮಾಡಬೇಡಿ. ನನ್ನ ಹೆಂಡತಿ ಏನೋ ಸೀರೆ ತಗೋಬೇಕು ಸಾಲ ಮಾಡಬೇಕು, ಅಥವಾ ಇನ್ನೊಬ್ಬ ಏನೋ ತೀರ್ಥ ಹಾಕೋಬೇಕು ಸಾಲ ಮಾಡಬೇಕು, ಇದೆಲ್ಲ ಮಾಡಕ್ಕೆ ಹೋಗಬೇಡಿ. ನಿಜವಾಗ್ಲೂ ನಿಮಗೆ ಬೇಕಾ, ಮಗನ ಫೀಸ್ ಕಟ್ಟಬೇಕಾ, ಸಾಲ ತೀರಿಸೋ ಯೋಗ್ಯತೆ ಇದೆ ನಾಳೆ, ಅದನ್ನು ಮಾಡಿಕೊಳ್ಳಿ. ಆವಾಗ ವ್ಯವಸ್ಥೆ. ಅದಾದ ಮೇಲೆ ಯಾವ ಕಾಲಕ್ಕೂ ಅರ್ಧ ಮಾತ್ರ ಈ ಸಲ ಮೇಷರಾಶಿಯವರಿಗೆ ಅರ್ಧ ಸಿಹಿ ಅರ್ಧ ಕಹಿ ಗ್ಯಾರಂಟಿ. ಈ 1.5 ವರ್ಷ ಅರ್ಧ ಸಿಹಿ ಇರುತ್ತೆ, ಅರ್ಧ ಕಹಿ. ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ. ರಾಹುವಿಂದ ಸ್ವಲ್ಪ ಮಟ್ಟಿಗೆ ನೀವು ಹೆಲ್ತ್ ರೀಸನ್ಸ್ ನೋಡ್ಕೋಬೇಕು. ಅಂದರೆ ಆ ರಾಹು ಸ್ವಲ್ಪ ಆರೋಗ್ಯವನ್ನು ಸ್ಥಿರಸ್ತಾರೆ ಮಾಡ್ತಾನೆ, ಗ್ಯಾಸ್ಟ್ರಿಕ್ನ ಉತ್ಪತ್ತಿ ಮಾಡ್ತಾನೆ. ಹುಷಾರ್, ಯಾಕೆಂದರೆ ಪಕ್ಕದಲ್ಲೇ ಗುರು ಇರೋದ್ರಿಂದ ಉತ್ಪತ್ತಿಯನ್ನು ಗ್ಯಾಸ್ಟ್ರಿಕ್ ಮಾಡ್ತಾನೆ. ಶನಿ ಕುಜ ಯಾವತ್ತೂ ಇದ್ರೆ ಗ್ಯಾಸ್ಟ್ರಿಕ್ ಅಂತ ಅವತ್ತೇ ಹೇಳಿದ್ದೀನಿ. ಜೀರ್ಣದ ಪದಾರ್ಥಗಳನ್ನು ತಿನ್ನಿ. ಹೋಟೆಲ್ಸ್ ಯಾರಾದರೂ ಹೊಸದಾಗಿ ಶುರು ಮಾಡಬೇಕು ಅಂತಿದ್ರೆ, ಊಟದ ವ್ಯವಸ್ಥೆ ಏನು ಬಿಸ್ನೆಸ್ಸು ಮಾಡ್ತಾ ಇರಲ್ಲ, ಇತ್ತೀಚೆಗೆ ಇಷ್ಟು ಕಷ್ಟ ಆಗೋಯ್ತು, ಏನಾದರೂ ಒಂದು ಶುರು ಮಾಡೋಣ. ಸರಿ, ಬಿರಿಯಾನಿ ಮಾಡ್ತೀಯೋ, ವೆಜಿಟೇರಿಯನ್ ಮಾಡ್ತೀಯೋ, ಇಡ್ಲಿ ವಡೆ ಮಾಡ್ತೀಯೋ, ಬೋಂಡಾ ಬಜ್ಜಿ ಸಾಯಂಕಾಲ ಹಾಕ್ತೀಯೋ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಹೊಸ ಹೋಟೆಲ್ನ ಈ ಮೇಷರಾಶಿ ಅವರು ಯಾರು ಇದ್ದೀರೋ ಒಂದು ತಿನ್ನೋ ಪದಾರ್ಥ ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತೀರಾ. ಇದಲ್ಲದೆ ನೀವು ಗುರುಬಲ ಚೆನ್ನಾಗಿರ್ತಕ್ಕಂಥದ್ದು ಯಾವಾಗ ಅಂದರೆ ಮೇ ತಿಂಗಳ ಆದಮೇಲಿಂದ ಗುರುಬಲ ಬರ್ತಕ್ಕಂಥ ಅವಕಾಶ. ಒಳ್ಳೆ ಮಂಗಳ ಕಾರ್ಯವನ್ನು ಯಾವುದಾದ್ರು ಮನೆ ಒಳಗೆ ಮಾಡ್ಕೊಳ್ಳೋ ಅವಕಾಶಗಳು. ಯಾರಿಗೋ ಮದುವೆನೋ, ಮುಂಜಿನೋ, ಸಣ್ಣದೋ, ಮಗಳು ದೊಡ್ಡವಳಾದ ಒಂದು ಕಾರ್ಯಕ್ರಮನೋ, ಮಗನಿಗೆ ಯಾವ್ದಾದ್ರು ಹುಟ್ಟದಬ್ಬ ಆಚರಣೆನೋ, ಇಷ್ಟು ವರ್ಷ ಮಾಡಿಲ್ಲ ಅಂತ ಒಂದು ಗೆಟೋದು, ಅಥವಾ ಒಂದು ಗೆಟ್ ಟುಗೆದರ್ ಯಾವುದೋ ಒಂದು ಮಾಡ್ಕೊತೀರೋ, ಏನೋ ಒಂದು ವ್ಯವಸ್ಥೆ ಮಾಡ್ತೀರಾ. ನೀವು ಏನು ಅಂದರೆ ಗುರು ಮತ್ತು ಶುಕ್ರನ್ ಚೆನ್ನಾಗಿ ನೋಡ್ಕೊಳ್ಳಿ. ಈ ಸಲ ಗುರು ಶುಕ್ರ ಅಂದರೆ ಹಸು ನೋಡ್ಕೊಳ್ಳಿ, ಯಾವ್ದಾದ್ರು ವಯಸ್ಸಾದ ಗುರುಗಳು ನೋಡ್ಕೊಳ್ಳಿ, ಯಾವ್ದಾದ್ರು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕುಮಾರ ಗುರುವೇ ನಮಃ ಸುಬ್ರಹ್ಮಣ್ಯ ಸ್ಮರಣೆ ಮಾಡಿ, ಕೃಷ್ಣಂ ಒಂದೇ ಜಗದ್ಗುರು ಕೃಷ್ಣನ್ ನಮಿಸ್ಕೊಳ್ಳಿ, ರಾಘವೇಂದ್ರ ಸ್ಮರಣೆ ಮಾಡ್ಕೊಳ್ಳಿ. ಶುಕ್ರ ಅಂದರೆ ಹೆಣ್ಣುಮಕ್ಕಳು, 5 ವರ್ಷದ ಚಿಕ್ಕ ಹೆಣ್ಣುಮಕ್ಕಳನ್ನ ಕರ್ಕೊಂಡ್ಬಂದು ಕೈ ತೊಳೆದು ಕಾಲು ತೊಳೆದು, ಅಮ್ಮ ಕೋಸಂಬರಿ ತೊಗೊಳೆ ನಾನು ಮಾಡಿರೋದು ಅದು ತಿನ್ನಿಸಿ ನಮಸ್ಕಾರ ಮಾಡಿ ಒಂದು 11 ರೂಪಾಯಿ ಅವಳಿಗೆ. ಆ 11 ರೂಪಾಯಿ ಹೆಂಗೆ ಕೊಡಬೇಕು ಅಂದರೆ, ಟೇಪ್ ಆದರೂ ಕೊಡ್ಬೋದು, ಅವಳು ಬ್ಯಾಂಡಿಗೆ ಹಾಕೋಬೇಕು, ಬಳೆ ಆದರೂ ಕೊಡ್ಬೋದು, ಪೆನ್ಸಲ್ ಗಿನ್ಸಲ್ ಮಕ್ಕಳು ಕೊಡ್ಬೋದು. ಯಾವತ್ತು ತಿಳ್ಕೊಳ್ಳಿ, ಕನ್ಯಾ ಪೂಜೆ ಅಂದರೆ 5 ವರ್ಷದ ಹೆಣ್ಣು ಮಕ್ಕಳಿಗಿಂತ ಚಿಕ್ಕವ್ರು ಕೊಡಬೇಕು. ಸ್ವಲ್ಪ ವಯಸ್ಸಾದವರು ಅಂದರೆ ಹೆಣ್ಣು ಮಕ್ಕಳು ಮದುವೆ ಆಗದೇ ಇದ್ದವರಿಗೆ ಕೊಡಬೇಕು. ಆ ಕನ್ಯಾ ಪೂಜೆ ಮಾಡ್ಬೇಕಾದ್ರೆ 5, ಚಿಕ್ಕ ಮಕ್ಕಳಿಗೆ ಮಾಡ್ಬೇಕಾದ್ರೆ 3 ಜ್ಞಾಪಕ ಇಟ್ಕೊಳ್ಳಿ. ಇಷ್ಟನ್ನು ಮಾಡಿದ್ರೆ ವ್ಯವಸ್ಥೆ. ಆಮೇಲೆ ಕೆಂಪು ಮತ್ತು ಹಳದಿ ಜ್ಞಾಪಕ ಇಟ್ಕೊಳ್ಳಿ. ಆದಷ್ಟು ಬಟ್ಟೆಗಳನ್ನ ಕೆಂಪಾಗಿ ಹಾಕೊಳ್ಳಿ, ಹಳದಿ ಹಾಕೊಳ್ಳಿ. 1.5 ವರ್ಷ ಫಾಲೋ ಅಪ್ ಮಾಡೋದು ಸಾಕು. ಒಂದು ಕರ್ಚೀಫ್ ಇಟ್ಕೊಳ್ಳಿ, ಬೇಡ ಅಂದಿಲ್ಲ. ಅಥವಾ ಒಂದು ಯಾವ್ದಾದ್ರು ಒಂದು ತುಂಡು ಬಟ್ಟೆ ಇಟ್ಕೊಳ್ಳಿ, ಬ್ಲೌಸ್ ಚೇಂಜ್ ಮಾಡಿ ಚೇಂಜ್ ಆಗದೆ, ಪ್ಯಾಂಟು ಶರ್ಟ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಒಟ್ಟಲ್ಲಿ ಈ ಕಲರ್ಸ್ನ ಜ್ಞಾಪಕ ಇಟ್ಕೊಳ್ಳಿ. 2ನೇ ರಾಶಿಗೆ ಹೊರಟೋಣ, ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿ ಇರತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಳಿ, ಪ್ರಾರ್ಥನೆ ಸುಬ್ರಹ್ಮಣ್ಯನಿಗೆ ಸ್ಮರಣೆ ಮಾಡ್ಕೊಳ್ಳೋದು, ಆದಷ್ಟು ಪದ್ಮಾವತಿ ಸ್ಮರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೀವು ಆದಷ್ಟು ಏನು ಮಾಡಬೇಕು, ಭಕ್ತಿ ಕಡೆ ವಾಲ್ದ್ರೆ ಉತ್ತಮ. ನೀವು ಹೋಗದೇ ಇದ್ರೂ ಭಕ್ತಿ ಕಡೆ ಕರ್ಕೊಂಡು ಹೋಗ್ತಾನೆ ವೃಷಭ ರಾಶಿನ. ಇನ್ನು ಯಾರಾದರೂ ಹೊಸದಾಗಿ ಲವ್ ಮಾಡೋ ಹಾಗಿದ್ರೆ ಲವ್ ಮಾಡೋ ಅವಕಾಶಗಳು ಬರುತ್ತೆ. ತ್ಯಾಗ ಅಂತ ಏನಾದರೆ ನಿಮ್ಮಲ್ಲಿ ಯಾರನ್ನೋ ಕಳ್ಕೊತೀರಾ. ವಯಸ್ಸಾದವ್ರು ಏನಾದರೂ ಬೆಡ್ ರಿಡನ್ ಆಗಿದ್ರೆ ಹೋಗಿದ್ರೆ ಪರವಾಗಿಲ್ಲ, ಅಥವಾ ಯಾರಾದರೂ ಎಲ್ಲಾದರೂ ದೂರದಲ್ಲಿ ಕೆಟ್ಟ ಸುದ್ದಿ ಬರ್ತಕ್ಕಂಥದ್ದು. ನೋಡಿ, ಆಕ್ಸಿಡೆಂಟ್ ಆಗ್ಸೋದ ಮೊನ್ನೆ ತಾನೇ ಗಂಟು ಮುಟ್ಟಾಗಿದ್ರು. ಆ ಹುಡುಗಿ ನೋಡಿ ತಾಯಿ ಜೊತೆ ಹೋಗಿದ್ಲು ಅಂತ ಇವಳೇ ಬಿದ್ದು ಸಾಯ್ಬೇಕಾ ಅನ್ನೋದು ಆಯ್ತಲ್ಲ ರೈಲ್ವೆ ಸ್ಟೇಷನಲ್ಲಿ. ಆ ಥರ ಕಥೆಗಳನ್ನು ಈ ಒಂದು ವೃಷಭ ರಾಶಿಗೆ ಎಲ್ಲೋ ಒಂದು ಕಡೆ ಹುತ್ಕೊಂಬರ್ತದೆ. ಇದು 1.5 ವರ್ಷ, ನಾಳೆ ಬೆಳಗ್ಗೆ ಆಗುತ್ತೆ ಅಂತ ತಲೆಗೆ ಟೆನ್ಷನ್ ಹಾಕೋಬೇಡಿ. ಆಮೇಲೆ ನಾನು ಏನೇ ಹೇಳಿದ್ರು ಕೆಲವ್ರಿಗೆ ಆಗಿರ್ಬೋದು, ಕೆಲವರಿಗೆ ದೇವ್ರು ಕಾಪಾಡ್ತಾನೆ. ಅದಕ್ಕೆ ಹೇಳೋ ದೇವ್ರನ್ನ ನಂಬಿ. ಆಮೇಲೆ ಒಳ್ಳೆ ಮಕ್ಕಳನ್ನ ಇವತ್ತು ಈ ಸಲ ಮಕ್ಕಳಿಂದ ಸುಖವಾಗಿ ಚೆನ್ನಾಗಿ ತೊಗೊಂಡಿದ್ದೆ ಪರವಾಗಿ ಮಾಡ್ತಾ ನೋಡಿ, ಸ್ವಲ್ಪ ಓದ್ತಾ ಇದ್ದಾನೆ ಕಣ ನನ್ನ ಮಗ, ಓಕೆ. ಆರೋಗ್ಯ ಪರಿಸ್ಥಿತಿಯಲ್ಲಿ ಗಂಡಂದ್ರನ್ನ ಹೆಸರನ್ನ ಹೆಂಡ್ತೀರು ನೋಡ್ಕೊಳ್ಳಿ. ಗಂಡಸು ಮಾತ್ರ ಇದ್ದರೆ ವೃಷಭ ರಾಶಿಯಲ್ಲಿ ಗಂಡಸರು ದಯವಿಟ್ಟು ನೋಡ್ಕೊಳ್ಳಿ. ಮೊಣಕಾಲು, ಜಾಯಿಂಟ್ಸು, ಯಾವುದು ಹೀಲ್ಸ್ ಹಾಕ್ಕೊಂಡಿದ್ರೆ ಶೂಸ್ ಗೀಸು ಉಳುಕ್ ಬಿಡ್ತಕ್ಕಂಥ ಅವಕಾಶಗಳು ಆ ಥರದ್ದು ಏನಾದರೂ ಇದ್ದರೆ ನೋಡ್ಕೊಳ್ಳಿ. ವೀಕ್ ಆಗಿದೆ. ಟ್ರಾವೆಲಿಂಗ್ ಅಬ್ರಾಡ್, ಏನಾದರೂ ವಿದೇಶಕ್ಕೆ ಏನಾದರೂ ಪಾಸ್ಪೋರ್ಟ್ ತೊಗೊಂಡ್ರೆ ವಿದೇಶ ಪ್ರಯಾಣ ಮಾಡ್ಕೊಳ್ಳಿ. ಬೆಳ್ಳಗಿರ್ತಕ್ಕಂಥ ವಸ್ತು,
ಅಕಸ್ಮಾತ್ ಇದ್ದರೆ ನೀಲಿ ವಸ್ತುನ ನೀವು ಈ ಸಲ ಬಟ್ಟೆಗಳನ್ನು ಹಾಕ್ಕೊಂಡು ಧರಿಸ್ಕೋಬೋದು. ಶನಿ ಈ ಸಲ ತುಂಬ ಹೆಲ್ಪ್ ಮಾಡ್ತಾನೆ. ವೃಷಭ ರಾಶಿಗೆ ಶನಿ ತುಂಬ ಸಹಾಯ ಮಾಡ್ತಾನೆ. ಹಾಗೆ ಅಂದ್ಬಿಟ್ಟು ಶನಿ ಹತ್ರ ದೇವಸ್ಥಾನಕ್ಕೆ ಹೋಗಬೇಡಿ. ಶನಿನ ಸ್ಮರಣೆ ಮಾಡಿಕೊಂಡು ಶನಿ ಸ್ಮರಣೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಮಿ ಶನೇಶ್ವರಂ. ಶನಿಗೆ ಏನಿಷ್ಟು ಅದನ್ನು ಮಾಡಿ. ಏನು ಹೇಳುತ್ತೆ, ಮಧ್ಯಾಹ್ನದ ಊಟ ಎಲ್ಲೇ ಇರಲಿ, ಅದೇನು ಕಾಡಲ್ಲಿ ಇರಲಿ ಎಲ್ಲೇ ಇರಲಿ, ಮಧ್ಯಾಹ್ನದ ಒಂದು ಹಿಡಿ ಊಟವನ್ನು ಕಾಗೆಗಳಿಗೆ ಹಾಕಿ, ನಾಯಿಗಳಿಗೆ ಹಾಕಿ, ನೀವು ತಿನ್ನಕ್ಕೆ ಮೊದಲು ನಿಮ್ಮ ಬಾಯಿಗೆ ಹೋಗೋಕ್ಕೆ ಮೊದಲು ಅದು ಹೋಗಬೇಕು. ಪ್ರತಿದಿನದ ಮಧ್ಯಾಹ್ನ ಜ್ಞಾಪಕ ಇಟ್ಕೊಳ್ಳಿ. ಇಷ್ಟನ್ನು ಮಾಡಿದ್ರೆ ವ್ಯವಸ್ಥಿತವಾಗುತ್ತೆ. ಆಮೇಲೆ ಹೊಸದೇನಾದರೂ ಪ್ರಮೋಷನ್ ಹೊಸದಾಗಿ ಕೆಲಸ ಸಿಕ್ಕಿದ್ರೆ ಒಂದು ಪೋಸ್ಟ್ ಒಂದು 1000 ರೂಪಾಯಿ ಜಾಸ್ತಿ, ಒಂದು 500 ರೂಪಾಯಿ ಜಾಸ್ತಿ, ಅಥವಾ ಏನಾದರೂ ಪೆನ್ಷನ್ ಗಿನ್ಷನ್ ಬರ್ತಕ್ಕಂಥದ್ದು ಯಜಮಾನರದ್ದು ಬಂದಿರೋ ಟ್ರಾನ್ಸ್ಫರ್ ಆಗೋದು, ಆ ಥರದ ವ್ಯವಸ್ಥೆ ಆಗುತ್ತೆ. ಆಮೇಲೆ ಮೆಡಿಕಲ್ನಲ್ಲಿ ತುಂಬ ಚೆನ್ನಾಗಿರ್ತೀರ. ಕನ್ಸ್ಟ್ರಕ್ಷನ್ ಯಾರಾದರೂ ಹೊಸದಾಗಿ ಮಾಡಬೇಕಾದ್ರೆ ವೃಷಭ ರಾಶಿ ಮಾಡಿ. 3ನೇ ರಾಶಿಗೆ ಹೊಟ್ಟವಾಡ ಮಿಥುನ್ ರಾಶಿ. ಮಿಥುನ್ ರಾಶಿಗೆ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ವಾಯುಗ್ರಹ. ವಾಯುಗ್ರಹದಲ್ಲಿ ನೀವು ವರಹಸ್ವಾಮಿನ ಚೆನ್ನಾಗಿ ಪೂಜೆ ಮಾಡಬೇಕು. ಹರಳೆಣ್ಣೆ ಕೊಡಬೇಕು. ಆ ಹರಳೆಣ್ಣೆ ಹೆಂಗೆ ಅಂದರೆ ಅಂಟದೇ ಇರುವಂಥ ದೀಪವನ್ನು ಕೊಟ್ಟರೆ ನಿಮಗೆ ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರೋವಂಥ ಕೆಲಸ ಈ ಸಲ ನಡೆಯುತ್ತೆ. ಅದಕ್ಕೆ ಹರಳೆಣ್ಣೆನ ಮೊದಲೇ ವರಹಸ್ವಾಮಿಗೆ ಸ್ಮರಣೆ ಮಾಡಿಕೊಂಡ್ರೆ ಖಂಡಿತ ಕಾಪಾಡ್ತಾನೆ. ಸಡನ್ನಾಗಿ ಇಂಪ್ರೂವ್ಮೆಂಟ್ಸ್ ಸಿಗುತ್ತೆ. ಏನು ಸಡನ್ನಾಗಿ ಇಂಪ್ರೂವ್ಮೆಂಟ್ ಅಂದರೆ, ನಮ್ಮ ತಾತಂದು ಯಾವುದೋ ಆಸ್ತಿ ಇತ್ತು, 15,000 ರೂಪಾಯಿ ಬಂತಪ್ಪ, ಒಂದು 15 ಬರಲಿ ಬಿಡಿ, ಬಂತಾ ಎಲ್ರಿಗೂ ಶೇರು ಅಂತ ಬಂದಿರ್ಬೋದು. ಅದು ಜಾಸ್ತಿನೂ ಬರ್ಬೋದು, ಕಮ್ಮಿ. ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಜಗಳ ಮಾಡ್ಕೋಬಾರ್ದು. ಮಿಥುನ್ ರಾಶಿಯವರು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಜಗಳ ಆಗುತ್ತೆ. ರಿಲೇಷನ್ಶಿಪ್ ಸ್ವಲ್ಪ ಕೆಡುತ್ತೆ. ಅವಳು ಬೇಕು ಅಂತ ಬಂದು ಆಸ್ತಿನ ಕೇಳ್ಬೋದು, ಅಥವಾ ಗಂಡನ ಮನೆಯಿಂದ ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಬರ್ಬೋದು. ಅವಳಿಂದ ಏನಾದರೂ ತೊಂದರೆ, ಅಥವಾ ನಿನ್ನ ಹೆಂಡತಿಯಿಂದ ಅವ್ರಿಗೆ ತೊಂದರೆ ಆಗಿರ್ತಕ್ಕಂಥ ಒಂದೇ ಮನೇಲಿ ಅವಳು ಮದುವೆ ಆಗಿದ್ದವಳು ಯಜಮಾನರು ಬಿಟ್ಟಿರೋಳು ನಿಮ್ಮ ಮನೇಲಿ ಬಂದು ಕೂತಿರ್ಬೋದು, ಅಥವಾ ಅವ್ರ ಯಜಮಾನರ ಜೊತೆಗೆ ಅವಳು ಇಲ್ಲೇ ಕೂತಿರ್ತಕ್ಕಂಥ ಅವನೇನೋ ಸೋಂಬೇರನ ಮಗಳು. ಈ ಥರದ ಎಲ್ಲ ಫ್ಯಾಮಿಲಿ ಗ್ಯಾಲರಿಯಲ್ಲಿ ಅಣ್ಣ ತಂಗಿಯರಿಗೆ ಗಲಾಟೆ, ಅಣ್ಣ ತಮ್ಮಂದರಿಗೆ ಗಲಾಟೆ ಇರುತ್ತೆ. ಹುಷಾರ್. ಆದ್ದರಿಂದ ನಾನೇನು ಹೇಳ್ತೀನಿ, ಈ ಮಿಥುನ್ ರಾಶಿಯಲ್ಲಿರ್ತಕ್ಕಂಥವ್ರು ದಯವಿಟ್ಟು ನೀವು ಒಂದೇ ಮನೇಲಿ ಏನಾದರೂ ಇದ್ದರೆ ಬೇರೆ ಮನೆಗೆ ಹೋಗೋ ಅವಕಾಶಗಳನ್ನ ಈ 1.5 ವರ್ಷದಲ್ಲಿ ಮಾಡೋದು ಸತಸಿದ್ಧ. ಮಾಡಿದ್ರೆ ಒಳ್ಳೆಯದು. ನಾನು ಬೇರೆ ಆಗಿ ನಾನು ಹೇಳಲ್ಲ, ಒಂದು ಕಡ್ಡಿನ ಮುರಿದು ಬಿಡ್ಬೋದು, 10 ಕಡ್ಡಿ ಜೋಡಿಸೋಕ್ಕಾಗಲ್ಲ. ಆದರೆ ಏನು ಮಾಡೋದು, 2 ಜಡೆನ ಸರಿ ಮಾಡೋಕ್ಕೆ ಎಷ್ಟೊಂದು ಮಾಡ್ತೀರಾ, ಇವಳೇ ಜೋರ ಅವಳು ಜೋರ ಗೊತ್ತಾಗಲ್ಲ. ಸೊ ಅದರಿಂದ ಒಂದು ಲಾ ಏನಾದರೂ ಇದ್ದರೆ, ನಿಮಗೆ ಕೋರ್ಟ್ ಕೇಸಸ್ ಹಳೆಯದಿದ್ದರೆ ತುಂಬ ಚೆನ್ನಾಗಿ ಕೋರ್ಟ್ ಕೇಸ್ ಗೆದ್ತೀರಾ. ಈ ಸಲ ಸ್ವಲ್ಪ ನಿಮ್ಮ ಪರವಾಗಿ ಬರುತ್ತೆ. ಬಿಸ್ನೆಸ್ ಏನಾದರೂ ಮಾಡ್ತಾ ಇರೋರು ಏನಾದಿದ್ದರೆ ಮಿಥುನ್ ರಾಶಿ ಇರತಕ್ಕಂಥವ್ರು ದಯವಿಟ್ಟು ಈ ಸಲ ಲಾಸ್ ಆಗುತ್ತೆ. ಹುಷಾರ್. ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಿ. ಮಕ್ಕಳು ದಾರಿ ತಪ್ಪೋ ಅವಕಾಶಗಳು ಮಿಥುನ್ ರಾಶಿಯಲ್ಲಿರುತ್ತೆ. ಚಿಕ್ಕ ಮಕ್ಕಳಿದ್ರೆ ಸ್ಕೂಲ್ ಕಾಲೇಜನ್ನು ಬಿಡ್ತಾ ಇದ್ರೆ ಅವಳು ಹಿಂದೆ ಸ್ವಲ್ಪ ಹೋಗಿ. ಯಾಕೆ ಅಂದರೆ ದಿರ್ದದವನು ವಯಸ್ಸಾದವನು ಆ ಹೆಣ್ಣು ಮಗಳು ನೋಡೋಕೆ ಬರ್ತಾನೆ, ಕಾಮದೃಷ್ಟಿಯಲ್ಲಿ ನೋಡ್ತಾನೆ. ಅಥವಾ ಹುಡುಗ ದಿರ್ದದವನಿಗೆ ಯಾರೋ ಬಂದು ಕೊಡಿಯಾ ನಿಮ್ಮ ಅಪ್ಪ ಅಮ್ಮನಿಗೆ ಏನು ಹೇಳ್ತೀನಿ, ನಾನು ನೋಡ್ಕೊತೀನಿ ಅಂತ ಮೆತ್ತಿಗೆ ಅಭ್ಯಾಸ ಮಾಡಿಸೋದು. ಸೊ ಈ ಎರಡೂ ಕೆಲಸಗಳು ಹುಡುಗನಿಗಾಗಲಿ ಹುಡುಗಿಗಾಗಲಿ ಅವಕಾಶಗಳು ಪರಪುರುಷನಿಂದ ಹೊರಗಡೆ ಇರತಕ್ಕಂಥವರಿಂದ. ಹುಡುಗರು ಒಳ್ಳೆಯವರು ಅಂತಲ್ಲ ಪ್ರಶ್ನೆ, ಹುಡುಗಿರು ಆ ಥರದ್ದು ಇರ್ತಾರೆ. ಬೇಕು ಅಂತ ಫ್ರೆಂಡ್ ಮಾಡಿಕೊಟ್ಟು ಅವ್ನು ಹಾಳು ಮಾಡೋ ಪರವಾಗಿಲ್ಲ ಅಂತ ಎಲ್ಲ ಇರ್ತಾರೆ. ಆ ಥರದ್ದು ಇರಿದವರು ಇರ್ತಾರೆ. ನಾವು ಎಲ್ಲರನ್ನೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ, ಇವರು ಕರ್ಮಾನುಸಾರ. ಆಮೇಲೆ ನೀವುಗಳೇನು ಹೊಸದಾಗಿ ಏನಾದರೂ ಹೊಸ ಪ್ರಮೋಷನ್ಸ್ ಬಂದಿರೋದ್ರಲ್ಲಿ ದಯವಿಟ್ಟು ದುಡ್ಡನ್ನು ಖರ್ಚು ಮಾಡಿಬಿಡಿ. ಮಿಥುನ್ ರಾಶಿಯವರು ಪರಿವರ್ತನೆ ಮಾಡ್ಕೊಳ್ಳಿ. ನಿಮಗೆ ಗುರು ರಕ್ಷೆ ಆಗಬೇಕು. ಪ್ರತಿ ಸೋಮವಾರ ಗುರುವಾರ ರಾಘವೇಂದ್ರ ಸ್ವಾಮಿಗೋ ಶಿರ್ಡಿ ಸಾಯಿಬಾಬಾಗೋ ಎಲ್ಲಾದರೂ ಹೋಗಿ ಬಂದರೆ ಉತ್ತಮ. ಕಟಕ ರಾಶಿ ಇರತಕ್ಕಂಥವ್ರು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಹುಷಾರು. ಹೊಸದಾಗಿರ್ತಕ್ಕಂಥ ಏನಾದರೂ ಗೆಟ್ ಟುಗೆದರ್ ಏನಾದ್ರು ಮಾಡೋ ಹಾಗಿದ್ರೆ ದುಡ್ಡು ಖರ್ಚು ಕಮ್ಮಿ ಮಾಡಿ. ಹೆಂಡ್ತಿನ ಊರಿಗೀರು ಕರ್ಕೊಂಡು ಹೋಗಾಗಿದ್ರೆ, ಹೊಸ ಸೀರೆ ಗೀರೆ ಕೊಡಿಸೋ ಹಾಗಿದ್ರೆ ಕಟಕ ರಾಶಿಯವರಿಗೆ ಹೊಸ ವಸ್ತ್ರ ಪ್ರಾಪ್ತಿ ಅಂತ ಹೇಳುತ್ತೆ. ಹೆಂಡ್ತಿಗೆ ಗಂಡ ಆದರೂ ಕೊಡಿಸ್ಬೋದು, ಗಂಡನಿಗೆ ಹೆಂಡ್ತಿ ಆದರೂ ಕೊಡಿಸ್ಬೋದು. ಫ್ಯಾಮಿಲಿನಲ್ಲಿ ಹುಷಾರಾಗಿರಿ. ಮಠ ಮಂತ್ರ ಅವಕಾಶಗಳು ಇದೆ ಅಂತ ಅಂದರೆ ಏನು ಹೇಳುತ್ತೆ ಅಂದರೆ, ಕೇತು ನೋಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಣ್ದೃಷ್ಟಿ ಅಂತ. ಕಣ್ದೃಷ್ಟಿ ಹೆಂಗಾದರೂ ಆಗ್ಬೋದು. ಈ ನಡುವೆ ಸ್ವಲ್ಪ ಭಾಳ ಜನ ಅದನ್ನು ಮಾಡಿಸು ಇವ್ರು ಮಾಡಿಸು ಸ್ವಂತದವ್ರಿಗೆ ಮಾಡಿಸ್ಕೊತಾ ಇರ್ತಾರೆ. ಯಾಕೆಂದರೆ ಉಂಡು ಮನೆ ಅವ್ರಿಗೆ ದ್ರೋಹ ಬಗ್ಗೆ ಅದೇ ಕೆಲಸ ಆಗದೆ ಇದ್ರೆ ಅದು ವಿಷಯ ಥರ ಕಾಣತ್ತಂತೆ. ಅದಕ್ಕೆ ಯಾರಿಗಾದ್ರೂ ಮಾಡಿಸ್ತಿರ್ತಾರೆ ಇಂಥದ್ದಿರೋರು. ಅದಕ್ಕೆ ಮನುಷ್ಯನ ಕ್ಷೇತ್ರ, ಪ್ರಾಣಿ ಕ್ಷೇತ್ರ, ಜಾತಿ ಕ್ಷೇತ್ರ ಆಗ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ಬಿಡಕ್ಕೆ ಏನು ಅಂದರೆ ನಮಗೆ ರಕ್ಷೆ ಬೇಕು. ಸೊ ನಿಮಗೆಲ್ಲ ಏನು ಅಂದರೆ ಕಟಕ ರಾಶಿಯವರು ಅಮ್ಮ ಜಗನ್ಮಾತೆ ಅಂತ ಹೇಳಿ ದುರ್ಗಾ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ, ಭಾಳ ಒಳ್ಳೆಯದು. ಆಮೇಲೆ ನಿಮಗೆ ಕೆಟ್ಟ ಬುದ್ಧಿ ಬರೋ ಅವಕಾಶಗಳು ಉಂಟು. ಏನು ಅಂದರೆ ಲೂಸ್ ಮೈಂಡು, ಸ್ವಲ್ಪ ಮಟ್ಟಿಗೆ ಕೀಳ್ಮಟ್ಟದ ಬುದ್ಧಿ, ಚೆನ್ನಾಗಿ ಧಾರಾಳಾಗಿದ್ದವು. ಕೊಡ್ಬೇಡ ಅವ್ನಿಗೆ ನೀರು ಕೊಡ್ತೀಯ, ಸುಮ್ಮನೆ ಕೊಡ್ತೀವೋ, ಇಂಥ ಕಚರಾ ಬುದ್ಧಿಗಳು ಕೂಡ ಇತ್ತೀಚೆಗೆ ಸ್ವಲ್ಪ ಸುಲಭ ಆಗ್ಬೋದು. ಬ್ಯಾಡ್ ಸಿಚುಯೇಷನ್ ನಿಮ್ಮ ಮನೇಲಿ ಹೊಸ ಬ್ಯಾಡ್ ಸಿಚುಯೇಷನ್ಸ್ ಆಗ್ಬೋದು. ಅಂದರೆ ಪಾಡಿ ಮೇಲೆ ಇರೋರು, ಕೆಳಗಡೆ ಇರೋ ಬಾಡಿಗೆ ಅವ್ರಿಗೆ ಕೊಟ್ಟಿದ್ರೆ ಅವರಿಬ್ಬರು ಜಗಳ ಆಗ್ಬೋದು. ನಿಮ್ಮ ಆಫೀಸ್ನಲ್ಲಿ ಕೋಆರ್ಡಿನೇಟ್ಸ್ ಇದ್ದರೆ ಅವನಿಗೇನೋ ಹೊಟ್ಟೆ ಕಿಚ್ಚಿಂದ ನಿಮ್ಮನ್ನು ಬೇರೆ ಕಳಿಸ್ಬೋದು. ಈ ಥರದ ಅವಕಾಶಗಳು ನಡೆಯುತ್ತೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಈ ಸಲ ಚೆನ್ನಾಗಿದೆ. ಪರಿವರ್ತನೆ ಅಂದರೆ ಸ್ವಲ್ಪ ಮಟ್ಟಿಗೆ ದಿಮಾಕು ದೌಲತ್ತನ್ನ ಕಟಕ ರಾಶಿಯವರು ಬಿಟ್ಟರೆ ಒಳ್ಳೆಯದು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಶನಿ ಶಾಂತಿ ಖಂಡಿತ ಮಾಡ್ಕೋಬೇಕು, ಪರಿವರ್ತನೆ ಆಗಲಿ. ನಾನು ಸ್ವಲ್ಪ ಏನು ಅಂದರೆ ಹೇಳಿದ್ರೆ ಪೂರ್ತಿ ಊಟ ಕೊಡಬೇಕು, ಅರ್ಧಂಬರ್ಧ ಕೊಟ್ಟರೆ ನನಗೂ ಆಗಲ್ಲ. ಬಟ್ ಏನು ಮಾಡೋದು, ಟೈಮ್ ಸರಿಯಾಗಿ ನಿಮಗೆ ಈ ಬ್ರೇಕು ಇದಕ್ಕೂ ಬಂದ್ಬಿಡುತ್ತೆ. ಅದಕ್ಕೆ ಮಧ್ಯದಲ್ಲಿ ಎಷ್ಟಾಗುತ್ತೋ ಸ್ಪೀಡಾಗಿ ವ್ಯವಸ್ಥೆ ಮಾಡೋಣ. ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಈ ಸಲ ರೋಗ ಗ್ಯಾರಂಟಿ.
ಹೆಲ್ತ್ ರೀಸನ್ಸು ಪರಿವರ್ತನೆ ಆಗಬೇಕು, ಎಲೆಕ್ಟ್ರಿಕ್ ಶಾಕಿಂದ ಹುಷಾರಾಗಿರಬೇಕು, ಎಲ್ಲಾದರೂ ಓಡ್ತಾ ಇರಬೇಕಾದ್ರೆ ರಾತ್ರಿ ಪ್ರಯಾಣಗಳು ಮಾಡಿದ್ರೆ ಜಾಗೃತಿಯಾಗಿರಬೇಕು, ಬೇರೆಯವನೇನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನೀವು ಅಲ್ಲಿ ಹೋಗಿ ಸಿಕ್ಕಾಕೊಳ್ತಕ್ಕಂಥದ್ದು ಮಾಡಬಾರ್ದು. ಗುರುದ್ರೋಹ ಮಾಡಿರ್ತಕ್ಕಂಥವ್ರು ಸಿಂಹರಾಶಿಗೆ ಆಲ್ರೆಡಿ ಗುರುದ್ರೋಹ ಅಂತ ಇದೆ. ಅದೇನು ಹೇಳುತ್ತೆ, ಗುರುಗೆ ಇವ್ನು ನೀಚಭಂಗ ರಾಜಯೋಗ ಅಂತ. ಗುರು ದ್ರೋಹ ಮಾಡಿರ್ತಕ್ಕಂಥವ್ರು ಸಿಂಹರಾಶಿಯವರು ಇರ್ತಾರೆ. ಎಲ್ಲೋ ಯಾರಿಗೋ ಅವರ ತಾಯಿಗೆ ಮಾಡಿರ್ತಾನೆ ಗುರುದ್ರೋಹ ಅಂತ, ಅಥವಾ ಯಾವ್ದಾದ್ರು ನಿಜವಾಗಿ ಟೀಚರ್ಗೆ ಏನಾದರೂ ಅಪಹಾಸ್ಯ ಮಾಡಿರ್ಬೋದು, ಯಾವುದೋ ಹಸುಗೆ ಜಾಡಿಸಿ ಒದ್ದಿರ್ಬೋದು, ಗೊತ್ತಿರಲ್ಲ, ನಾಯಿಗೆ ಒದ್ದಿರ್ಬೋದು. ಇದೆಲ್ಲ ಗುರುದ್ರೋಹ ಕೆಳಗೆ ಬರುತ್ತೆ. ಸೊ ಇದೆಲ್ಲ ಗುರುದ್ರೋಹಕ್ಕೆ ಕೆಳಗೆ ಬಂದಾಗ ಇನ್ ಕೇಸ್ ಮಾಡಿದ್ದರೆ, ಮಾಡದೇ ಇದೆ ತಲೆ ಕೆಡಿಸ್ಕೋಬೇಡಿ, ಮಾಡೋ ಅವಕಾಶಗಳು ಉಂಟು. ಆ ಥರದ್ದು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಗುರು ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಉತ್ತಮ. ನಿಮಗೇನು ಅಂದರೆ ಕೆಲಸ ಚೇಂಜಸ್ ಆಗುತ್ತೆ. ಹ್ಯಾಂಡ್ ಕೈಗಳನ್ನ ನೋಡ್ಕೊಳ್ಳಿ. ಆ ಕೈಗಳು ಎಲ್ಲಿ ಅಂತ ಗೊತ್ತಿಲ್ಲ, ಕಾರ್ ಪಕ್ಕದಲ್ಲಿ ಇಟ್ಟಿರ್ತಿರೋ, ಬಾಗಿಲು ಸಿಗಾಕೊಳ್ಳೋ ಜಾಗದಲ್ಲಿ ಇಟ್ಟಿರ್ತಿರೋ, ಅಥವಾ ಏನಾದರೂ ತಗಲ್ಸ್ಕೊಳ್ಳೋಕೆ ಚಕ್ಕಂತ ಟ್ವಿಸ್ಟ್ ಆಗೋ ಜಾಗ ಇಟ್ಕೊತಿರೋ, ಇನ್ನೊಬ್ರದ ಜಗಳಕ್ಕೆ ಹೋಗಕ್ಕೆ ಮಾಡೋ, ನೀನೆಲ್ಲಾದ್ರೂ ಸಿಗಾಕೊಂತೀವೋ, ಕೈ ಚಾಕೋಗಿ ಕೊಟ್ಕೊಂಡ್ರೆ ಹುಷಾರಾಗಿರುತ್ತೆ. ಇದೆಲ್ಲ ನೋಡ್ಕೋಬೇಕು. ಬೆಳಗ್ಗೆ ಬೇಗ ಸ್ವಲ್ಪ ಹೇಳಿ. ಸೋಂಬೇರಿ ನನ್ನ ಮಕ್ಕಳು ಅಂದರೆ ಸಿಂಹರಾಶಿಯವರಿಗೆ ಈ ಸಲಿಯಿಂದ ಸೋಂಬೇರಿತನ ಜಾಸ್ತಿ, ಆಲಸ್ಯ ಅಂತ ಕರೀತಾರೆ. ಸೊ ಬೆಳಗ್ಗೆ ಸೂರ್ಯ ಬಂದಾಗ ಬೇಗ ಹೇಳಬೇಕು. ಆರೋಗ್ಯ ಪರಿಸ್ಥಿತಿ ನೋಡ್ಕೋಬೇಕು, ಹಾರ್ಟ್ ಬಗ್ಗೆ ಚೆನ್ನಾಗಿ ನೋಡ್ಕೋಬೇಕು. ಕೆಳಗಡೆ ಯಾವ ಕಾಲಕ್ಕೂ ಜ್ಞಾಪಕ ಇಟ್ಕೊಳ್ಳಿ, ಯಾವ ಪೈಲ್ಸು ಆಪರೇಷನ್ ಆಗದೇ ಇದ್ದ ಹಾಗೆ, ಅಕಸ್ಮಾತ್ ಆಲ್ರೆಡಿ ಪೈಲ್ಸ್ ಇದ್ದರೆ ಹುಷಾರು. ನೀವು ಜೀರ್ಣ ಪದಾರ್ಥಗಳನ್ನ ಹುಷಾರು ನೋಡ್ಕೋಬೇಕು, ತಂಪಿನ ಪದಾರ್ಥಗಳನ್ನ ಆದಷ್ಟು ತಿನ್ನಬೇಕು ಅಂತ ಈ ಮುಖಾಂತರ ಹೇಳ್ತಾ ಮೆಂಟಲ್ ಸ್ಟ್ರೆಸ್ ಬಿಟ್ಟರೆ ನಿಮಗೆ ಸಿಂಹರಾಶಿಗೆ ಒಳ್ಳೆಯದು. ಇನ್ನು ಕನ್ಯಾ ರಾಶಿಗೆ ಹೊಟ್ಟೋಗೋಣ. ಕನ್ಯಾ ರಾಶಿಗೆ ಹೆಂಗಸರು ಭಾಳಷ್ಟು ಜನ ತುಂಬ ಕಷ್ಟಪಡ್ತಾರೆ, ಬೇರೆಯವ್ರಿಗೋಸ್ಕರ ಕಷ್ಟಪಡ್ತಾರೆ. ಗಂಡಸರಾದರೆ ತ್ಯಾಗ ಮಾಡೋ ಮನೋಭಾವನೆ. ಫ್ಯಾಮಿಲಿ ಟಸಲ್ಸ್ ಬರ್ತಕ್ಕಂಥದ್ದು, ಫ್ಯಾಮಿಲಿ ಗಲಾಟೆಗಳು ಘರ್ಷಣೆಗಳು ಬರ್ಬೋದು. ಅವನಿಬ್ಬರು ಜಗಳ ಮಾಡ್ತಾ ಇದ್ರೆ ಮೂರನೇವ್ನು ನೋಡಕ್ಕೆ ಹೋಗಬೇಡಿ, ಹೆಂಗಾದ್ರೂ ಮಾಡ್ಕೊಳ್ಳಿ. ಚಿಕ್ಕದು ದೊಡ್ಡದಾಗಲ್ಲ, ಇಲ್ಲದೇ ಇದ್ರೆ ಪರಿವರ್ತನೆ. ಪೊಲೀಸ್ ಸ್ಟೇಷನ್ ಸ್ವಲ್ಪ ಪರಿವರ್ತನೆ ಆಗೋಗಿದ್ರೆ ಸ್ಟೇಷನ್ಗಳು ಹೋಗೋ ಅವಕಾಶಗಳು ಉಂಟು. ಆದ್ದರಿಂದ ಯಾವ ಸ್ಟೇಷನ್ಗೆ ಸೈನ್ ಹಾಕಕ್ಕೆ ಏನಾದರೂ ಹೋದರೆ ಪರವಾಗಿಲ್ಲ, ಸಾಕ್ಷಿಗೆ ಹೋದರೆ ಪರವಾಗಿಲ್ಲ, ನೀನೇನಾದರೂ ಏನಾದರೂ ವ್ಯವಹಾರಕ್ಕೋಸ್ಕರ ಪರವಾಗಿಲ್ಲ, ಫ್ರೆಂಡ್ ಏನಾದರೂ ಇನ್ಸ್ಪೆಕ್ಟರ್ ಆದರೆ ಪರವಾಗಿಲ್ಲ. ಆದರೆ ಕೆಟ್ಟದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗದೆ ಇದ್ದಂಗೆ ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ಶನಿಗೆ ಸ್ಮರಣೆ ಮಾಡ್ಕೊಳ್ಳು. ಏನು ಅಂದರೆ ತುಪ್ಪದ ದೀಪನೋ ಎಣ್ಣೆ ದೀಪನೋ, ತುಪ್ಪದ ದೀಪ ಹೆಂಡತಿ ಮನೇಲಿ ಹಚ್ಚಬೇಕು, ಎಣ್ಣೆನ ದೇವಸ್ಥಾನದಲ್ಲಿ ಕೊಟ್ಟು ದೀಪಕ್ಕೆ ಹಚ್ಚಪ್ಪ ಅಂತ ಕೇಳಿ ವೆಂಕಟರಮಣನ ಸ್ಮರಣೆ ಮಾಡೋಕೆ. ಯಾಕಂದರೆ ಶನೇಶ್ವರ ವೆಂಕಟರಮಣನ ಸ್ಮರಣೆ ಮಾಡ್ತಾನೆ. ಆಮೇಲೆ ಏನಾದರೂ ನೀವು ಕೇಸ್ಗಳು ಹಳೇದಿದ್ರೆ ಗೆಲ್ಲೋದು ಗ್ಯಾರಂಟಿ, ಗೆದ್ದಿರ್ತೀರ, ಯೋಚನೆಗಳಿಲ್ಲ. ನೀವುಗಳಂದರೆ ಹೆಂಡತಿ ಗಂಡ ಹೆಂಡತಿನ ಬಾಂಧವ್ಯ ಸ್ವಲ್ಪ ಅನುಮಾನಂ ಪೆದ್ದ ರೋಗಂ, ಹೆಂಡತಿ ಮೇಲೆ ಅನುಮಾನ. ವಯಸ್ಸಾದ್ಮೇಲೋ ಈಗೇನ್ರಿ ಬಂತು ದೊಡ್ಡ ರೋಗ, ಈ ವಯಸ್ಸಲ್ಲಿ ನನ್ನ ಮೇಲೆ ಅನುಮಾನ ಪಡ್ತೀರಾ ನೀವು ಅನ್ನೋ ಪರಿಸ್ಥಿತಿ ಹೆಂಡತಿಗೆ ಗಂಡನ ಮೇಲೆ ಬರ್ಬೋದು, ಗಂಡನಿಗೆ ಹೆಂಡತಿ ಮೇಲೆ ಬರ್ಬೋದು. ಸೊ ವಯಸ್ಸಾದ್ಮೇಲೆ ಬರುತ್ತೆ ಅಂದಾಗ ಚಿಕ್ಕ ವಯಸ್ಸಿನವರು ಇನ್ನೂ ಹುಷಾರು. ಸೊ ಹೊಸದಾಗಿ ಲವ್ ಆಗದೆ ಇರ್ತಕ್ಕಂಥವ್ರು ಏನಾದರೂ ಇದ್ದರೆ ತಂದೆ ತಾಯಿಯಿಂದ ವಿರೋಧ ಕಟ್ಕೊಳ್ಳೋದು ಗ್ಯಾರಂಟಿ. ಸೊ ಇದೆಲ್ಲ ಕಾರಣ ಯಾರಿಗೆ? ಕನ್ಯಾ ರಾಶಿಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲ ವೀಕ್ಷಕರು ತುಲಾರಾಶಿಯಿಂದ ನೋಡ್ಕೊಂಬೇಡ. ಆದಷ್ಟು ಕೆಟ್ಟ ಗುಣಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು, ಹೊಸದಾಗಿ ಚೇಂಜ್ ಆಗ್ತಕ್ಕಂಥ ಐಡಿಯಾಗಳು ನಿಮಗೇನಾದರೂ ಬಂದು ಮನೆ ಚೇಂಜ್ ಮಾಡೋ ಯೋಗಗಳು, ಹೊಸದಾಗಿ ಮನೆ ಕಟ್ಕೊಳ್ಳಿಲ್ಲ, ಸೈಟೇ ತೊಗೊಂಡಿಲ್ಲ, ಒಂದು ಬಾಡಿಗೆ ಮನೆಯಿಂದ ಸ್ವಂತಕ್ಕೆ ಹೋಗೋಣ ಅವಕಾಶಗಳನ್ನು ಈ ಸರಿ ತುಲಾರಾಶಿಗೆ ಮಾಡಿಕೊಡ್ತಕ್ಕಂಥದ್ದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಹೆಂಡತಿಗೆ ಯಜಮಾನರಿರಲ್ಲ, ಇಲ್ಲ ಯಜಮಾನರಿಗೆ ಹೆಂಡತಿ ಇರಲ್ಲ ಅನ್ನೋ ಅವಕಾಶ ಆಲ್ರೆಡಿ ಆಗೋಗಿರುತ್ತೆ. ಅಂಥ ಅವಕಾಶ ಆಗೋಗಿದ್ದ ಪಕ್ಷದಲ್ಲಿ, ಇನ್ನೂ ಆಗಿಲ್ಲ ಅಂದ ಪಕ್ಷದಲ್ಲಿ ಸ್ವಲ್ಪ ಜಾಗ್ರತೆ. ಅಂದರೆ ಆ ಹೆಲ್ಸರು ಆ ಆರೋಗ್ಯ ಪರಿಸ್ಥಿತಿಯನ್ನು ನೋಡ್ಕೋಬೇಕು. ಸೊ ರುದ್ರ ಸ್ಮರಣೆ ಮಾಡ್ಕೊಳ್ಳಿ, ಆದಷ್ಟು ಮೃತ್ಯುಂಜಯ ಸ್ಮರಣೆಯನ್ನು ಮಾಡ್ಕೊಳ್ಳಿ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭೆ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ ಅಂತ. ಹೆಂಡತಿ ಮಕ್ಕಳು ಆದಷ್ಟು ಕೋರ್ಟ್ ಕೇಸ್ ಕಚೇರಿಗಳನ್ನ ಓಡಾಡಬೇಕಾಗತ್ತೆ. ಸೊ ನೀವು ಹಳೇದು ಏನಾದರೂ ಕೇಸ್ಗಳಿದ್ರೆ ಕೋರ್ಟ್ ಈಗ ಶುರು ಆಗುತ್ತೆ, ಏನು ಯಾವುದೂ ಇರಲಿಲ್ಲ, ಇದು ಯಾವುದು ಹೊಸದಾಗಿ ಕೇಸ್ ಶುರು ಆಯ್ತಲ್ಲ ಅನ್ನೋ ಭಾವನೆ ಬರ್ಬೋದು. ಆಮೇಲೆ ಫ್ಯಾಮಿಲಿದು ಏನಾದರೂ ದೊಡ್ಡ ಗಲಾಟೆಗಳಿದ್ರೆ, ಸಾಲ್ವಾಯ್ತಪ್ಪ ಅವ್ನು ಬಂದು ಸೈನ್ ಹಾಕಬೇಕಾಯ್ತು, ಸೈನ್ ಹಾಕದ್ನಪ್ಪ, ಆ ಥರದ್ದೆಲ್ಲ ವ್ಯವಸ್ಥೆ ಆಗುತ್ತೆ. ಮಕ್ಕಳಿಗೆ ಈ ಸಲ ಸ್ವಲ್ಪ ತಲೆ ಬಗ್ಗೆ ನೋಡ್ಕೋಬೇಕು. ತುಲಾರಾಶಿಯಲ್ಲಿ ಚಿಕ್ಕ ಮಕ್ಕಳಿದ್ರೆ ತಲೆ ಬಗ್ಗೆ ನೋಡ್ಕೊಳ್ಳಿ, ಕನ್ನಡಕ ಬಗ್ಗೆ ನೋಡ್ಕೊಳ್ಳಿ, ಕಿವಿ ಬಗ್ಗೆ ನೋಡ್ಕೊಳ್ಳಿ. ತಲೆ, ಕನ್ನಡಕ, ಕಿವಿ ಅಂದರೆ ಈ ಮೂರಕ್ಕೂ ಏನಾದರೂ ಸಣ್ಣ ಮಕ್ಕಳಿಗೆ, ಎಲ್ಲಿವರೆಗೂ 8 ವರ್ಷದಿಂದ ಚಿಕ್ಕವರಿಗೆ, ಇಲ್ಲದೇ ಇದ್ದರೆ 18 ವರ್ಷದ ಮೇಲ್ಪಟ್ಟು ಸ್ವಲ್ಪ ಅಕಸ್ಮಾತ್ ದೊಡ್ಡವರಾದರೆ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಇಬ್ಬರಿಗೂ ಜ್ಞಾಪಕ ಇಟ್ಕೊಳ್ಳಿ. ಈ ತುಲಾರಾಶಿಯವರಿಗೆ ಏನು ಹೇಳುತ್ತೆ, ಕೇತು ಏನಾದರೂ ಒಂದು ತೊಂದರೆ ಕೊಡ್ತಾನೆ. ಕಿವಿ, ಕಣ್ಣು, ತಲೆ ಈ ಮೂರೂ ಅವ್ರುಗಳದೇ ಆಗಿರೋದ್ರಿಂದ ಹುಷಾರು. ತಲೆ ಅಂದರೆ ಹೆಂಗೆ ಅಂದರೆ ಹುಚ್ಚಿಡಿಯುತ್ತೆ ಅಂತಲ್ಲ, ಮಂದ ಬುದ್ಧಿ ಬರ್ಬೋದು, ಎಲ್ಲಾದರೂ ತಗಲ್ಸ್ಕೋಬಹುದು, ಜಾಗ್ರತೆ, ಹುಷಾರ್ ಅಂತ ಹೇಳ್ತೀವಿ. ಸೊ ಲಲಿತಾ ಸಹಸ್ರನಾಮ ಸ್ಮರಣೆ ಮಾಡ್ಕೊಳ್ಳೋದು ಉತ್ತಮ. ತುಲಾರಾಶಿಯವರು ಮಕ್ಕಳಿಗೋಸ್ಕರ ನೀವು ಮಾಡ್ಕೊಳ್ಳಿ, ನಿಮಗೆಲ್ಲ ವ್ಯವಸ್ಥೆ ಆಗಲಿ ಅಂತ. ಜಲರಾಶಿಯಾಗಿರ್ತಕ್ಕಂಥ ವೃಶ್ಚಿಕ ಪರಿವರ್ತನೆ, ವೃಶ್ಚಿಕದಲ್ಲಿ ಎಷ್ಟೋ ಜನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು, ಒಳ್ಳೆ ತೊಂದರೆಗಳಿರ್ತಕ್ಕಂಥದ್ದೆಲ್ಲ ಸಾಲ್ವ್ ಆಗಿರುತ್ತೆ. ಗುಹಸ್ಮರಣೆ ಅಂತ ಹೇಳುತ್ತೆ. ಸುಬ್ರಹ್ಮಣ್ಯನ ಕಾಡು ಒಳಗಿರ್ತಕ್ಕಂಥವನು ಗುಹೆ ಒಳಗಿರೋ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಬೇಕು. ಆದಷ್ಟು ಏಕ ಸುಬ್ರಹ್ಮಣ್ಯ ಇದ್ರೂ ಒಳ್ಳೆಯದೇ, ಇಬ್ಬರು ಹೆಂಡತಿರ ಸಮೇತ ಇರೋ ಸುಬ್ರಹ್ಮಣ್ಯನೂ ಒಳ್ಳೆಯದೇ. ಆದರೆ ಅವನು ಗುಹೆ ಅಥವಾ ಬಂಡೆ ಈ ಥರದ ಜಾಗದಲ್ಲಿ ಇರಬೇಕು. ಅಂಥ ಸುಬ್ರಹ್ಮಣ್ಯನ ಯಾಕೆ ಸ್ಮರಣೆ ಮಾಡಬೇಕು ಅಂದರೆ, ನೀವುಗಳು ಗ್ಯಾರಂಟಿ ಆಕಾಶ ಬಿದ್ದೋಗಿ
ಚರ್ಮವನ್ನು ಕುಯ್ತಾನೆ, ರಕ್ತವನ್ನು ನೋಡ್ತಾನೆ ಅಂತ ಹೇಳುತ್ತೆ. ಸೊ ವೃಶ್ಚಿಕ ರಾಶಿಯವರು ರಕ್ತವನ್ನು ನೋಡ್ತಾನೆ ಅಂದರೆ ಚಾಕುದಾಗ್ಬೋದು, ಚಿಕ್ಕದಾಗ್ಬೋದು, ದೊಡ್ಡದಾಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ರ್ಯಾಶ್ ಆಗಿ ಓಡಿಸ್ಬೇಡಿ ದಯವಿಟ್ಟು. ಹುಡುಗ ಆಗಲಿ ಹುಡುಗಿ ಆಗಲಿ ಅಥವಾ ಎಲ್ಲೋ ಕೆಲಸ ಮಾಡೋದಾಗಲಿ ಏನಾದರೂ ತಪ್ಪಂದು ಬಿಡ್ಬೋದು. ನಿಮ್ಮ ಕಾರು ಎಲ್ಲೋ ಹೋಗ್ತಾ ಇರೋ ತೆಂಗಿನ ಮರ ಬಿಡ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ರಕ್ತವನ್ನು ನೋಡ್ತಾನೆ. ಸೊ ಅವನು ಸ್ವಲ್ಪ ಆದರೂ ಟೇಸ್ಟ್ ನೋಡೋಕ್ಕೆ ನೀವು ಎಷ್ಟು ಹುಷಾರಾಗಿರುತ್ತೋ ನಿಮ್ಮ ಕೈಯಲ್ಲಿ. ಸೊ ಹಾಗಾದ್ರೆ ಭಗವಂತ ಹೊರಗಡೆ ಕುಂಬಳಕಾಯಿಲಾಗೋಷ್ಟು ಸಣ್ಣದಾಗಿ ಮಾಡಪ್ಪ, ತಡ್ಕೊಳ್ಳೋ ಶಕ್ತಿ ಕೊಡಪ್ಪ, ದಯವಿಟ್ಟು ಕಾಪಾಡಪ್ಪ ಅಂಥೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಸೊ ಯಾರು ಮಾಡಬೇಕು? ಆ ಸುಬ್ಬಣ್ಣನ ಮೊದಲೇ ಇನ್ನು ಅಡ್ವಾನ್ಸ್ ಮಾಡಿ. ಸೊ ಆಮೇಲೆ ತೊಗರಿಬೇಳೆ ಬೆಲ್ಲನ ಮಂಗಳವಾರ ಆದಷ್ಟು ಕೊಟ್ಟರೆ ಉತ್ತಮ, ನಿಮ್ಗೆ ಅದೇ ದೊಡ್ಡ ಫಲ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂದರೆ ನಾಗರದೋಷ ಇರುತ್ತೆ ನಿಮಗೆ. ಆ ನಾಗದೋಷವನ್ನು ಇನ್ನು ಮೇಲೆ ಶುರು ಮಾಡ್ತಾನೆ ನೋಡಿ. ವರ್ಟಿಕಲ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಯಾವಾಗಲೂ ರಾಹು ಆ ಥರ ಹೋದಾಗ ಈ ತೊಂದರೆಗಳನ್ನ ಖಂಡಿತ ಮಾಡಿಸ್ತಾನೆ. ಸೊ ನೀವೇನು ಮಾಡಿ, ಹಾವಿಗೆ ಹುತ್ತಕ್ಕೆ ಏನಾದರೂ ಹೋದಾಗ ಒಂದು ಮೊಟ್ಟೆ, ಒಂದು ನಿಂಬೆಹಣ್ಣು ನಿಮ್ಮ ಮನೆಯಲ್ಲಿ ಎಲ್ಲ ವೃಶ್ಚಿಕ ರಾಶಿಯವರು ನಿವಾರಿಸ್ಕೊಳ್ಳೋ ಒಂದು ಮೊಟ್ಟೆ, ಒಂದು ನಿಂಬೆಹಣ್ಣು ಹುತ್ತದೊಳಗೆ ಹಾಕ್ಬಿಡಿ. ಹಣ್ಣೊಂದು ಪ್ರದಕ್ಷಿಣೆ ಮಾಡಬೇಕು, ಹಾಕ್ಬಿಡಿ. ಹಾವಿದೆಯಾ ಅಂತ ನೋಡೋಕ್ಕೆ ಹೋಗಬೇಡಿ, ದೂರದಲ್ಲಿ ಹಾಕಿ ಸೋಮವಾರ ಅಥವಾ ಗುರುವಾರ ಹಾಕ್ಬಿಟ್ಟು ಪ್ರದಕ್ಷಿಣೆ ಮಾಡಿ ಹಾಕಿದ ಮೇಲೆ ಹಿಂತಿರುಗಿ ನೋಡದೆ ಬಂದು ಕೈಕಾಲು ತೊಳ್ಕೊಂಡು ಆಂಜನೇಯ ನಮಸ್ಕಾರ ಮಾಡಿ ಮನೆಗೆ ಬಂದ್ಬಿಡಿ. ಇದು ಒಂದು ಸಲ ಮಾತ್ರ ಮಾಡೋದು. ಅಷ್ಟು ಮಾಡಿದ್ರೆ ಬೇಕಾಷ್ಟು ಕೆಲಸ ಆಗೋಯ್ತು. ಇನ್ನು ಧನುರಾಶಿಗೆ 7.5 ಬಿಟ್ಟಾಗಿದೆ, ಪರಿವರ್ತನೆ ಆಗಿದೆ. ನಿಮ್ಮ ಕೆಟ್ಟ ಕೆಲಸಗಳೆಲ್ಲ ಪರಿವರ್ತನೆ ಆಗಿದೆ. ನೆಗೆಟಿವ್ಸ್ ಅಂದರೆ ಎಷ್ಟೋ ಜನ ಮಾಟ ಮಂತ್ರಗಳು ಮಾಡಿಸಿರೋದೆಲ್ಲ ಪರಿಪೂರ್ಣ ಪರಿವರ್ತನೆ ಆಗಬೇಕು. ಆದ್ದರಿಂದ ನೀವೇನು ಅಂದರೆ ಹೊಸದಾಗಿ ಅಡುಗೆ ಕ್ಲಾಸ್ಗಳು ಹೋಗ್ಬೋದು, ಅಡುಗೆಗಳನ್ನ ಕಲ್ತ್ಕೋಬೋದು. ಹೊಸ ಬಂದಿರೋರು ಅಥವಾ ಇವನಿಗೆ ವಿಧಿ ಇಲ್ಲ, ಹೆಂಡತಿ ದೂರ ಹೊಟ್ಟೋಗಿದ್ದಾಳೆ, ನಾನೇ ಅಡುಗೆ ಮಾಡಬೇಕಲ್ಲ ಅಂತ ಹೊಸದಾಗಿ ಶುರು ಮಾಡ್ಬೋದು. ಹೋಟೆಲ್ನ ಶುರು ಮಾಡೋಕ್ಕೆ ಕ್ಯಾಟ್ರಿಂಗ್ ಶುರು ಮಾಡ್ಬೋದು. ಇದೆಲ್ಲ ಅಡುಗೆಗಳನ್ನು ಮಾಡಿಸ್ತಾನೆ ಯಾರ ಕಡೆ? ಧನುರಾಶಿಕಲ್ಲಿ. ಅಥವಾ ತಂದೆ ತಾಯಿ ಇಬ್ಬರೂ ಇಲ್ಲ, ಹಣೆ ಬರ ನಾನೇ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅನ್ನೋದು ಬರ್ಬೋದು. ಆಮೇಲೆ ಸೇಫ್ ಗಾರ್ಡ್ ಯುವರ್ ಸೆಲ್ಫ್ ಅಂತ ಕರೀತಾರೆ. ಏನಂದರೆ ಮನೆಯಲ್ಲಿ ಇರ್ತಕ್ಕಂಥ ಲಾಕರು, ಮನೆಯಲ್ಲಿರೋ ಬೀಗ, ಮನೇನ ಆವರಣ ಚೆನ್ನಾಗಿ ನೋಡ್ಕೊಳ್ಳಿ, ಹುಷಾರು. ಏನಾದರೂ ಗಾಡಿ ಒಳಗೆ ಬೀಗದ ಕೈ ಕಳ್ಬೋದು ಅಥವಾ ಮನೆ ಗಾಡಿ ಕಳ್ತನ ಆಗ್ಬೋದು. ಏನಾದರೂ ಕಳ್ತನ ಅವಕಾಶಗಳನ್ನು ನಡೀತಾ ಇದ್ದರೆ ಭಾಳ ಹುಷಾರು. ಆಮೇಲೆ ನೀವು ಬೇರೆಯವರಿಗೆ ಯಾವುದಾದ್ರು ಹೆಣ್ಣು ಮಕ್ಕಳಿಗಿಂದ ನಿಮಗೆ ಶಾಪ ಇರ್ಬೋದು. ಯಾರಾದ್ರೂ ಧನುರಾಶಿಗೆ ಹೆಣ್ಣು ಮಕ್ಕಳಿಂದ ಶುಕ್ರ ದೋಷ ಅಂತ ಕರಿತೀವಿ. ಈ ಶುಕ್ರ ಶಾಂತಿಯನ್ನು ಹೇಗೆ ಮಾಡಬೇಕು ಅಂದರೆ ಅಮ್ಮನವ್ರಿಗೆ ಅರ್ಶಿನ ಹಚ್ಚಿಸಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡೋದು. ಇಲ್ಲ ಕಣಂಗ್ಲೆ ಹೂವಿನ ಹಾರ ಅಥವಾ ನಿಂಬೆಹಣ್ಣು ಹಾರ ಅಮ್ಮನವ್ರಿಗೆ ಹಾಕಬೇಕು. ಅವಳು ಹೆಂಗಿರಬೇಕು ಅಂದರೆ ಕ್ರೋಧವಾಗಿರಬೇಕು. ಕಾಳಿ, ಗಂಗಮ್ಮ ಅಥವಾ ಮಾರಮ್ಮ ಆ ಥರದವಳನ್ನ ಸ್ಮರಣೆ ಮಾಡಿ ಆಂಜನೇಯನ ಪ್ರತಿದಿನ ಹಲೋ ಅಂತ ಇರಬೇಕು. ರಕ್ಷಾ ಕವಚ ಒಂದು ತಗೊಳ್ಳಿ, ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಕ್ರೆಡಿಟ್ಸ್ ಇದ್ದರೆ ಎಲ್ಲ ಸಾಲ ತೀರತ್ತೆ ನಿಮಗೆ, ಭಾಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ ಇನ್ಮೇಲೆ. ಸೊ ಯಾವ ಟ್ರಾವೆಲಿಂಗ್ ಬರುತ್ತೆ ಗೊತ್ತಿಲ್ಲ, ಅಂದರೆ ಯಾವ್ದಾದ್ರು ಊರಿಗೆ ಶುರು ಮಾಡ್ತಿರೋ, ಎಲ್ಲೋ ಗೆಟ್ ಟುಗೆದರ್ ಹೋಗ್ತಿರೋ, ಅಥವಾ ನೀವೇ ಒಂದು ಯಾವುದೋ ಹೊಸ ಕೆಲಸ ಡೈಲಿ ಅಪ್ ಆ್ಯಂಡ್ ಡೌನ್ ಅಪ್ಪ ಟ್ರೈನಲ್ಲಿ ನನಗೆ ಅಂತ ಶುರು ಆಗಬಹುದು. ಶನಿ ತುಂಬ ಸಹಾಯ ಮಾಡ್ತಾನೆ, ಆದರೆ ನಿಧಾನಕ್ಕೆ ಮಾಡ್ತಾನೆ. ಅಣ್ಣ ತಮ್ಮಂದರು ಸಹಕಾರ ಕೊಡ್ತಾರೆ, ಖಂಡಿತ ವ್ಯವಸ್ಥೆ ಆಗುತ್ತೆ. ಆಮೇಲೆ ನಿಮ್ಗೆ ಯಾವ್ದಾದ್ರು ಒಂದು ಹೊಸ ಹಳೆ ಆಸ್ತಿನ ಬರುತ್ತೆ, ಸ್ವಲ್ಪ ಮಟ್ಟಿಗೆ ದುಡ್ಡು ಬರುತ್ತೆ. ಗಾಯತ್ರಿ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾವ್ದಾದ್ರು ಬಡವರಿಗೆ ಹರಿದೋಗಿದ್ರೆ ಉಪಯುಕ್ತವಾದ ಬಟ್ಟೆಯನ್ನು ಕೊಡಿ. ಅಂದರೆ ಅರ್ಚಕನಿಗೆ ಬಟ್ಟೆ ಕೊಡ್ಬೋದು. ಹೆಂಗೆ ಅಂದರೆ ಅವ್ನು ಆಲ್ರೆಡಿ ನಿಮ್ಮ ಪಂಚೆ ಉಟ್ಕೋಬೇಕು ಡೈರೆಕ್ಟಾಗಿ, ಇಲ್ವ ನನ್ನ ಹತ್ರ ಪಂಚೆ ಅಂಥವ್ನು ಕೊಡಿ. ಆಲ್ರೆಡಿ 10 ಪಂಚೆ ಇರೋನು ಕೊಡಬೇಡಿ, ಅರ್ಥ ಆಯ್ತಾ? ಆವಾಗ ಅಪಾತ್ರ ದಾನ ಆಗುತ್ತೆ. ಅವ್ನಿಗೆ 10 kg ಅಕ್ಕಿ ಆಲ್ರೆಡಿ ಇದ್ದು ನಿಮ್ಮ ಅಕ್ಕಿ ಕೊಟ್ಟರೆ ಅವನು ಊಟ ಮಾಡಬೇಕು. ಸೊ ತಕ್ಷಣಕ್ಕೆ ಯಾರಿಗಾದರೂ ಕೊಡೋ ಅಂದರೆ ಅಕ್ಕಿ, ಸಾಸಿವೆ, ಬೇಳೆ ಈ ಮೂರನ್ನು ಯಾವ್ದಾದ್ರು ಬಡವರಿಗೆ ಅನುಕೂಲ ಸಿಂಧು ಅಂತ ಕೊಟ್ಟರೆ ಧನುರಾಶಿಯವರು ಬಹಳ ಒಳ್ಳೆ ಮೈದು ಆಂಜನೇಯ ಅನುಗ್ರಹ ಮಾಡ್ತಾನೆ. ಇನ್ನು ಉಳಿದಿರ್ತಕ್ಕಂಥದ್ದು ಮಕರ ರಾಶಿ, ಕುಂಭರಾಶಿ, ಮೀನರಾಶಿ. ಮಕರ ಮತ್ತು ಕುಂಭ ಎರಡೂ ಯಾರ್ದು? ಶನೇಶ್ವರಂದು. ಮಕರ ಕುಂಭ ಎರಡೂ ಅಂದರೆ ಅರ್ಧ ನೀರು ಅರ್ಧ ಭೂಮಿ. ಯಾರಿಗೆ? ಮಕರಂಗೆ. ಕುಂಭ ಬಂದು ಕುಟುಂಬ, ಇಡೀ ಜಗತ್ತಿನ ಕುಟುಂಬ ಶನಿ. ಅವನು ಈ ಸಲ ಮೂವಿಂಗ್ ಪ್ಲಾನೆಟ್. ಸೊ ಅದರಿಂದ ಮಕರ ಕುಂಭದಿಂದಾನೇ ಎಲ್ಲರಿಗೂ ಚೇಂಜಸ್ ಆಗೋದ್ರಿಂದ ಮಕರಕ್ಕೆ ಏನು ಹೇಳ್ತೀನೋ ಕುಂಭಕ್ಕೂ ಅದೇ ಇರುತ್ತೆ. ಆದರೆ ಒಂದು ಪಾಯಿಂಟ್ ಮಾತ್ರ ಇಬ್ಬರಿಗೂ ಚೇಂಜಸ್ ಆಗುತ್ತೆ, ಬರೆದಿಟ್ಕೊಳ್ಳಿ. ಮಕರ ರಾಶಿಗೆ ರಂಗನಾಥ, ನರಸಿಂಹಸ್ವಾಮಿ ಕುಂಭರಾಶಿಗೆ. ಮಕರ ರಾಶಿಗೆ ರಂಗನಾಥ, ಇವನಿಗೆ ಕುಂಭರಾಶಿಗೆ ಪರಿವರ್ತನೆ ಸ್ವರೂಪವಾಗಿ ನರಸಿಂಹಸ್ವಾಮಿ. ನಿಮ್ಮಿಬ್ಬರಲ್ಲಿ ಏನು ಚೇಂಜಸ್ ಅಂದರೆ ಎಲ್ಲರಿಗೂ ಹೇಳ್ಬಿಡ್ತೀನಿ. ದೇವರ ಅನುಕೂಲ, ಇನ್ನು ಮೇಲೆ ದೇವಸ್ಥಾನಕ್ಕೆ ಹೋಗೋದು ಕಲ್ತ್ಕೊಳ್ಳಿ, ಬೆಳಗ್ಗೆ ಬೇಗ ಹೇಳೋದು ಕಲ್ತ್ಕೊಳ್ಳಿ. ಅಡುಗೆ ಮನೆಯಲ್ಲಿ ಜಾಗ್ರತೆ ಅಂತ ಏನು ಹೇಳ್ಕೊತೀವಿ ಅಂದರೆ ಯಾರನ್ನಾದರೂ ಬೈಸ್ಕೊಳ್ಳೋ ಅವಕಾಶಗಳಾಗುತ್ತೆ, ಜಾಗ್ರತೆ. ನೀವುಗಳು ಅಕಸ್ಮಾತ್ ಟಾಯ್ಲೆಟ್ಸಲ್ಲಿ ಹೋದಾಗ ಯಾವುದಾದ್ರೂ ಟಾಯ್ಲೆಟ್ಸಲ್ಲಿ ಜಾಗ್ರತೆ, ಹುಷಾರು. ತದನಂತರ ಯಾವುದೇ ಕಾರಣಕ್ಕೂ ಯಾರ್ದಾದ್ರೂ ಮನೆಗೆ ಹೋದಾಗ ನಿಮಗೆ ಕೆಟ್ಟ ಬುದ್ಧಿ ಬರುತ್ತೆ ಅಂತ ಹೇಳುತ್ತೆ. ಅಂದರೆ ಪರಸ್ತ್ರೀ ವ್ಯಾಮೋಹವನ್ನು ಹುಡುಗ ನೋಡ್ತಾನೆ ಅಥವಾ ಹುಡುಗಿ ಕಾಮದೃಷ್ಟಿಯಿಂದ ಹುಡುಗನ ನೋಡೋ ಅವಕಾಶಗಳು. ಯಾಕೆಂದರೆ ಈ ಬುದ್ಧಿನ ಕೊಡ್ತಾನೆ ಬೇಕು ಅಂತ. ಮಕರ ಕುಂಭಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ವಯಸ್ಸಾದವನು ಅಯ್ಯೋ ನನ್ನ ಹೆಂಡತಿ ಸಾಲದು ಇನ್ನೊಬ್ಬಳು ನೋಡೋಣ ಅಂತ, ಈ ದರಿದ್ರ ಬುದ್ಧಿ ನಿಮ್ಮದಲ್ಲ, ಆ ಗ್ರಹ ಹಂಗೆ ಮಾಡಿಸುತ್ತೆ. ಯಾಕೆಂದರೆ ಬುಧ ಟರ್ನಿಂಗ್ ಇಲ್ಲಿಂದ ಹಂಗೆ ಹೋಗ್ಬೇಕಾರೆ ವಕ್ರ ಈ ಬುದ್ಧಿಯನ್ನು ಕೊಡ್ತಾನೆ. ಸೊ ನೀವು ಹುಷಾರು, ಮರ್ಯಾದೆ ಕಲ್ತ್ಕೊಳ್ಳಿ, ಗಮನ ಇಟ್ಕೊಳ್ಳಿ, ಯಾರನ್ನ ನೋಡೋಕ್ಕೆ ಹೋಗಬೇಡಿ. ಆಮೇಲೆ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥ ಹುಡುಗರು ಯಾರಾದರೂ ಇದ್ದರೆ ಈ ಸಲ ಫೇಲ್ ಆಗ್ತಕ್ಕಂಥ ಅವಕಾಶಗಳು ಅಥವಾ ಟೀಚರ್ ಹತ್ರ ಉಗಿಸ್ಕೊಳ್ಳೋ ಕೆಲಸಗಳು, ಇದನ್ನು ಓದೋದನ್ನ ಗಮನ ಕೊಡಬೇಕು. ಆಮೇಲೆ ತಾಯಿ ತಂದೆ ಅಂದರು ಈ ಸಲ ಓದೋ ಮಕ್ಕಳಿಗೆ ಯಾರ್ಯಾರು ಮಕರ ರಾಶಿ ಕುಂಭರಾಶಿ ಇರ್ತಾರೋ
ವಿದ್ಯೆ ಹಾಳು ಮಾಡ್ತಾ ಇದ್ದಾನೆ. ಆ ವಿದ್ಯೆ ಹಾಳು ಮಾಡ್ತಾ ಇದ್ದಾಗ ಟೀಚರ್ಸ್ ಹತ್ರ ಹೋಗಿ ಇವ್ನು ಓದ್ತಾ ಇದ್ದಾನ, ಸರಿಯಾಗಿ ಮನೇಲಿ ರೂಮಲ್ಲಿ ಕೂರಿಸ್ಕೊಂಡು ಟಿವಿನೇ ನೋಡ್ತಾ ಇದ್ದಾನ, ಮೊಬೈಲ್ ನೋಡ್ತಾ ಇದ್ದಾನ, ಏನು ಮಾಡ್ತಾ ಇದ್ದಾನೆ ಅನ್ನೋ ಗಮನ ನಿಮಗೆ ಹರಿದೇ ಇದೆ ಪಕ್ಷದಲ್ಲಿ, ಇಬ್ಬರು ಕೆಡ್ತಾರೆ, ಹುಷಾರ್. ಸೊ ಮಕರ ಕುಂಭಕ್ಕೆ ಎರಡಕ್ಕೂ ಅಂದರೆ ಚೇಂಜಸ್ ಎರಡೇ. ಆ ದೇವತೆಗಳನ್ನು ಚೇಂಜ್ ಆಗ್ತಾನೆ. ರಂಗನಾಥ ಸ್ವಾಮಿಗೆ ಬುಧವಾರ ಶನಿವಾರ ಮಕರ ರಾಶಿಯವರು ತುಳಸಿಯನ್ನು ಸಾಯಂಕಾಲ ಕೊಡಬೇಕು. ನರಸಿಂಹಸ್ವಾಮಿಗೆ ಮಂಗಳವಾರ ಶನಿವಾರಗಳನ್ನ ಯಾವ ಕಾಲಕ್ಕೂ ತುಳಸಿಯನ್ನು ಕೊಡಬೇಕು, ಅದು ಬೆಳಗ್ಗೆ ಹೊತ್ತು ಕೊಡಬೇಕು. ಈ ಎರಡೂ ಸ್ಮರಣೆ ಮಾಡ್ಕೊಂಡಾಗ ಹೊಸದು. ಆಮೇಲೆ ಮಕರ ರಾಶಿಗಿಂತ ಕುಂಭರಾಶಿಗೆ ಗಂಡ ಹೆಂಡತಿರು ಈಗ ಹೊಸದಾಗಿ ಯಾರಾದರೂ ಮದುವೆ ಆದರೆ ಸಂತಾನಗಳಿಗೆ ತೊಂದರೆ, ದಯವಿಟ್ಟು ಪೋಸ್ಟ್ಪೋನ್ ಮಾಡಬೇಡಿ. ಅದೇ ಶೀಘ್ರ 3 ವರ್ಷದಲ್ಲಿ ಸಂತಾನ ಆಗಬೇಕು. ಕುಂಭರಾಶಿಗೆ ಯಾರಾದರೂ ಹೊಸದಾಗಿ ಮದುವೆ ಆದರೆ ಮಾತ್ರ. ಯಾರ್ಯಾರು ಮಕರ ರಾಶಿ ಕುಂಭರಾಶಿಗೆ ಈ ಸಲ ಮದುವೆ ಮಾಡ್ಕೊತೀನಿ, ಹೊಸದಾಗಿ ಜಾತಕ ನೋಡಿದ್ದೀವಿ, ಅವ್ರು ಮದುವೆ ಮಾಡಬೇಕಂದ್ರೆ ಸೆಪ್ಟೆಂಬರ್ 17 ಮಕರ ಕುಂಭದವರು ದಯವಿಟ್ಟು ಮದುವೆ ಮಾಡಬೇಡಿ, ಡೈವರ್ಸ್ಗಳಾಗೋದು ಗ್ಯಾರಂಟಿ. ಅಥವಾ ಹೆಂಡತಿ ಸತ್ತೋಗ್ಬೋದು, ಅಥವಾ ಗಂಡ ಸತ್ತೋಗ್ಬೋದು. ಯಾಕೆ ಅಂದರೆ ಕೇತು ಮೃತ್ಯುಗ್ರಹ, ನೋಡಬೇಡಿ ಆ ಸಮಯಕ್ಕೆ, ಸುಳ್ಳು ಜಾತಕಗಳನ್ನ ಕೊಡ್ತಾನೆ. ದಯವಿಟ್ಟು ಮಕರ ಕುಂಭದವರು ಹೊಸ ಮದುವೆಗೆ ಏನಾದರೂ ಆಲೋಚನೆ ಮಾಡಿದರೆ, ಮಗಳಿಗೆ ಹೊಸದಾಗಿ ಸೆಟ್ ಆಗಿಬಿಟ್ಟಿದೆ ಮಾಡ್ಬಿಡ್ತೀವಿ, ಏನೇದ್ರು 17 ಸೆಪ್ಟೆಂಬರ್ ಆದ ಮೇಲೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಗುರು ಬರ್ತಾನೆ, ಅಟ್ಲೀಸ್ಟ್ ಒಳ್ಳೇದು ಮಾಡ್ತಾನೆ. ಕ್ಷೇತ್ರದಲ್ಲಿ ಮದುವೆ ಮಾಡಬೇಕು, ಗಮನ ಇರಲಿ. ಇನ್ನು ಉಳಿದಿರ್ತಕ್ಕಂಥದ್ದು ಮೀನ ರಾಶಿ ಲಾಸ್ಟಾಗಿ ಸೆಗ್ಮೆಂಟಲ್ಲಿ ಒಂದು. ಮೀನ ರಾಶಿಗೆ ಏನು ಹೇಳಿದೆ, ಗ್ರಹಣ ಬಂದು ಇದೆ. ಸೊ ನೀವೇನು ಅಂದರೆ 5 ಗ್ರಹಗಳು ಒಂದು ಮನೇಲಿ ಕೂತ್ಕೊಳ್ಳೋದ್ರಿಂದ ದಯವಿಟ್ಟು ಬಾಕಿ ವಸೂಲು ಏನಾದರೂ ಬಡ್ಡಿ ವಾಸ್ಪರ್ಗೆ ಯಾರು ಕೊಟ್ಟಿದ್ದೀರಾ ಮೀನ ರಾಶಿಯವರು ದಯವಿಟ್ಟು ವಸೂಲು ಮಾಡ್ಕೊಳ್ಳಿ. ಕೆಲವರಿಗೆಲ್ಲ ಏನು ಅಂದರೆ ನಾರ್ಮಲ್ ಲೈಫ್ ಏನು ಯೋಚನೆ ಇಲ್ಲ, ಹಳೇದೇನಾದರೂ ವ್ಯವಸ್ಥಿತವಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಅಕ್ಕ ತಂಗಿರಲ್ಲಿ ಶುಕ್ರದೋಷವಿದ್ದರೆ ತೀರಿಸ್ಕೋಬೇಕು. ಅಂದರೆ 5 ಜನ ಹೆಣ್ಮಕ್ಳು, 3 ಜನ ನಮ್ಮ ತಂಗಿರು, ನನಗೆ 2 ಹೆಣ್ಮಕ್ಳು ಅಂತ ಏನಾದರೆ ಶುಕ್ರಾದಿತ್ಯ ಸಂಧಿಯನ್ನು ಮೀನ ರಾಶಿಯಲ್ಲಿ ಬರೀ ಹೆಣ್ಮಕ್ಳು ನಿಮ್ಮಲ್ಲಿದ್ದರೆ, ಗಂಡು ಮಕ್ಕಳು ಇಲ್ಲದೆ ಬರೀ ಹೆಣ್ಮಕ್ಳು, ಅಥವಾ ಬರೀ ಹೆಣ್ಮಕ್ಳಲ್ಲಿ 2 ಹೆಣ್ಮಕ್ಳು 5 ಹೆಣ್ಮಕ್ಳಿದ್ದಾರೆ, ನಮ್ಗೆ ಒಬ್ಬನೇ ಅಣ್ಣ ಅಥವಾ ತಮ್ಮ ಇದ್ದಾನೆ ಅಂತ 2 ಅಣ್ಣಂದರು ತಮ್ಮಂದಿರಿದ್ರು, ಹೆಣ್ಣು ಮಕ್ಕಳು 2ಕ್ಕಿಂತ ಜಾಸ್ತಿ ಇದ್ದ ಪಕ್ಷದಲ್ಲಿ ದಯವಿಟ್ಟು ಶುಕ್ರಾದಿತ್ಯ ಸಂಧಿ ಮಾಡಿ. ಅಂದರೆ ಅರ್ಥ ಇಷ್ಟೇ, ನಿಮ್ಮ ತಂದೆ ಆರೋಗ್ಯ ಹಾರ್ಟನ್ನ ನೋಡ್ಕೋಬೇಕು. ಮೀನ ರಾಶಿಯಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳು ನಿಮ್ಮ ತಂದೆಯನ್ನು ನೋಡ್ಕೋಬೇಕು, ಹಾರ್ಟ್ ಬಗ್ಗೆ ನೋಡಬೇಕು, ಗಮನ ಕೊಡಬೇಕು. ಇನ್ನು ಉಳಿದಿರ್ತಕ್ಕಂಥ ಏನಂದರೆ ಎಲ್ಲೆಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಾ ಮೀನ ರಾಶಿಯವರು, ಯಾರ್ಯಾರು ವಿಶೇಷವಾಗಿರೋ ಧನುರಾಶಿಯವರು ಕೆಲಸ ಮಾಡ್ತೀರಾ, ಯಾರ್ಯಾರು ಕಟಕ ರಾಶಿಯವರು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಕೆಲಸದಲ್ಲಿ ಯಾರಾದರೂ ಜಗಳ ಮಾಡಿಸಿ, ಹೊಟ್ಟೆ ಕಿಚ್ಚುಪಡಿಸಿ ಟ್ರಾನ್ಸ್ಫರ್ ಮಾಡ್ಸೋಕ್ಕೋ, ಅಥವಾ ಅವರಿಂದ ನೀವೇ ನಾನು ದೂರ ಹೊರಟೋಗ್ತೀರಪ್ಪ ಏನು ತೆರೆದ್ರು ಅವಾಗ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಮ ಮೇಲೆ ಸಬಾರ್ಡಿನೇಟ್ಸ್ ಅನ್ನೋದೇನೋ ಇರುತ್ತಲ್ಲ, ಅಂಥದಕ್ಕೆಲ್ಲ ಕಾರಣ ಯಾರು ಗೊತ್ತಾ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಒಬ್ಬರನ್ನೇ ಕರೆಕ್ಟಾಗಿ ಗಣಪತಿನ ಸ್ಮರಣೆ ಮಾಡಬೇಕು. ಅದಕ್ಕೆ ಮೀನ ರಾಶಿಯವರು, ಧನುರಾಶಿಯವರು, ಕಟಕ ರಾಶಿಯವರು ಗಣಪತಿ ಹೋಗಿ ನೋಡಿ, ಈ ಥರ ಕಚರಾ ಬುದ್ಧಿ ಇಟ್ಕೊಂಡು ನನ್ನನ್ನು ಟ್ರಾನ್ಸ್ಫರ್ ಮಾಡಿಸೋಕ್ಕೆ, ಅಥವಾ ಹಿಂದ್ಗಡೆ ಮೆಂಟಲ್ ಟಾರ್ಚರ್ ಕೊಟ್ಟು ಸಬಾರ್ಡಿನೇಟ್ಸು ಓಡಿಸೋಕ್ಕೆ, ಅಥವಾ ಮೇಲಿರೋ ಅಧಿಕಾರಿ ಅವಳನ್ನೇನೋ ದರಿದ್ರ ದೃಷ್ಟಿಯಲ್ಲೋ, ಅಥವಾ ಇವನು ಯಾವನೋ ಹೊಸಬ್ರನ್ನ ಲವ್ ಮಾಡೋಕ್ಕೆ ಅಪವಾದಗಳು ಬರೋಕ್ಕೋ, ಇದನ್ನು ಮಾಡೋ ಅವಕಾಶಗಳಿದ್ದರೆ ಗಣಪತಿ ಸ್ಮರಣೆ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಾನು ಜನರಲ್ ಆಗಿ ತಿಳಿಸಿದ್ದೀನಿ. ಇದಿಷ್ಟೂ ಕಥೆನ ಟೈಮ್ ಸ್ವಲ್ಪ ಮಟ್ಟಿಗೆ ನಮಗೇನು 2 ಅವರ್ 3 ಅವರ್ ಇದೆ, ನಿಧಾನ ಕಥೆ ಹೇಳ್ತಿದ್ದೆ. ಸ್ವಲ್ಪ ಸಮಯ ಇರೋದ್ರಿಂದ ಅಪಾರ್ಥ ಮಾಡ್ಕೊಳ್ಳದೆ, ಬೇಜಾರು ಮಾಡ್ಕೊಳ್ಳದೆ, ಇದೆಲ್ಲನೂ 1 ವರ್ಷದಲ್ಲಿ ಆಗ್ಬೋದು, 1 ವಾರದಲ್ಲಿ ಆಗ್ಬೋದು, ಆಗುತ್ತೆ. ಬಟ್ ನಾನು ಹೇಳಿದಷ್ಟು ಆಗತ್ತೆ. ಕೆಲವರಿಗೆ ಕಾಪಾಡೋಕ್ಕೆ ಭಗವಂತನೇ ಇರ್ತಾನೆ. ಅದಕ್ಕೆ ಯಾವತ್ತೂ ಮನುಷ್ಯರು ನಂಬೇಡಿ, ನನಗಿಂತ ದೊಡ್ಡವನು ಭಗವಂತ ಅಂತ ಇರ್ತಾನೆ. ಆ ಭಗವಂತ ನೀವು ನಂಬಿದ್ರೆ ನನ್ನನ್ನು ಸುಳ್ಳು ಮಾಡಿ ನಿಮ್ಮನ್ನು ಕಾಪಾಡೋ ಅವಕಾಶಗಳನ್ನ ಮಾಡ್ತಾನೆ. ಅದಕ್ಕೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಯಾಕೆ ಹೇಳ್ತೀವಿ ಅಂದರೆ, ಜನಗಳು ಸುಖ ಆಗಿರಲ್ಲ, ಲೋಕವೆಲ್ಲ ಸುಭಿಕ್ಷೆ ಕೊಡೋದು ಭಗವಂತ ಒಬ್ಬನೇ. ಅದಕ್ಕೆ ಯದ್ಭಾವಂ ತದ್ಭವತಿ. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ದ್ವಾದಶ ರಾಶಿಗಳ ಫಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಿ. ಕಡೆಯದಾಗಿ ಯುಗಾದಿ ಹಬ್ಬದ ದಿನ ಇಂಥ ಕೆಲಸವನ್ನ ಮಾಡಲೇಬೇಡಿ, ಇಂಥ ಕೆಲಸವನ್ನ ಮಾಡಿ ಅನ್ನೋ ಸಲಹೆಯನ್ನ ನೀಡೋದಾದ್ರೆ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಗಳೇ? ಸಾಧಾರಣವಾಗಿ ನಿನಗೆ ಹೇಳಿದಾಗೆ ಮೊನ್ನೆ ವಿಚಾರ ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ ತಾವೆಲ್ಲರೂ ಮಾಡಬೇಕಾದ ಇಷ್ಟೇ. ಈ ಸಲ ಗ್ರಹಣಕ್ಕೆ ಬಹಳ ಉತ್ತಮವಾದ ಕೆಲಸ ಅಂದರೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದು. ತಾಯಿ ಚಂದ್ರದೋಷ ಅಂದರೆ ಸೋಮವಾರವೇ ಆಗಿರೋದ್ರಿಂದ ಈ ಗ್ರಹಣ ಯಾವತ್ತೂ ಏನು ಹೇಳುತ್ತೆ ಅಂದರೆ, ಕುಜ ಮತ್ತು ಶನಿ ಇದ್ದಾಗ ಕುಜಾನು ತಾಯಿಗೆ ಗೌರವ ಕೊಟ್ಟವನು ಅಂತ ಹೇಳುತ್ತೆ, ಶನಿನೂ ತಾಯಿಗೆ ಗೌರವ ಕೊಟ್ಟವನು, ಛಾಯಾದೇವಿಗೆ ಕೊಟ್ಟವನು. ಸೊ ನೀವು ತಾಯಂದ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ, ಅಕಸ್ಮಾತ್ ಜೀವಂತವಾಗಿದ್ದರೆ, ತಂದೆನ ಗೌರವ ಕೊಡಬೇಡಿ ಅಂತಲ್ಲ, ಆದಷ್ಟು ತಾಯಿನ ಗೌರವ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ತಂದೆ ತಾಯಿಗೆ ಇಬ್ಬರು ಕೊಟ್ಟರೆ ಬಹಳ ಒಳ್ಳೆಯದು. ಯಾಕೆ ಅಂದರೆ ಛಾಯಾ ನೆರಳು ಏನೇನು ಬರುತ್ತೋ ನಮಗೆ ದೋಷಗಳು ಪರಿಹಾರ. ಸೊ ನಾಳೆ ಹಬ್ಬಕ್ಕೆ ಫಸ್ಟ್ ನಿಮ್ಮ ತಾಯಂದಿರಿಗೆ ನಮಸ್ಕಾರ ಮಾಡಿ. ಹೆಂಡತಿ ಇರಲಿ ಬಿಡಲಿ ಯಾವುದೇ ಮಾಡಲಿ ಅವಳು ಕರ್ಕೊಂಬಂದು ನಮಸ್ಕಾರ ಮಾಡಿ. ದೂರದಲ್ಲಿದ್ದರೆ ವಿಡಿಯೋ ಕಾಲ್ ಮಾಡ್ಕೊಂಡು ಹಲೋ ಅನ್ಬೇಡಿ, ಕ್ಲೀನಾಗಿ ಪಕ್ಕದಲ್ಲಿದ್ದು ನಮಸ್ಕಾರ ಮಾಡಿ. ಫಾರಿನ್ ಗೀರಿನಲ್ಲಿದ್ದರೆ ಒಂದು ವಿಡಿಯೋ ಕಾಲ್ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ಳಿ. ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿ ಪರಿವರ್ತನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ನಾಳೆ ಅಕಸ್ಮಾತ್ ಆದರೆ ಅನುಕೂಲ ಇದ್ದವರು ಮಾತ್ರ ಹೇಳ್ತಾ ಇದ್ದೀನಿ, ಬೆಳ್ಳಿ ತಟ್ಟೆಯಲ್ಲಿ ಈ ಬೇವು ಬೆಲ್ಲನ ಬೆಳ್ಳಿ ತಟ್ಟೆಲಿಡಿ. ಅದರಲ್ಲಿ ಸಕ್ಕರೆ ಮಿಠಾಯಿ, ಜೀರಿಗೆ, ಪಪರ್ಮೆಂಟು, ಕಡಲೆ ಹಿಟ್ಟು ದಯವಿಟ್ಟು ಸೇರಿಸ್ಬೇಡಿ. ನಿಮ್ಮ ದೋಷವನ್ನು ನೀವೇ ತೊಗೊತೀರ. ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಬೇಡಿ, ನಿಮಗೆ ಒಳ್ಳೇದಾಗೋಕ್ಕೋಸ್ಕರ. ಆಮೇಲೆ ಮಿಕ್ಸಿಲಿ ಹಾಕ್ಬಿಡ್ತಾರೆ ಕೆಲವರೆಲ್ಲ, ಎಷ್ಟು ದೆವ್ಗಳು ಅಂದರೆ ಮಿಕ್ಸಿಲಿ ಹಾಕ್ಬಿಟ್ಟು ಇದನ್ನೆಲ್ಲ ಮಾಡಿಬಿಟ್ರೆ ಮಿಕ್ಸ್ ಆಗಿಬಿಟ್ರೆ ಹಿಂಗೆ ಹಾಕೊಂಡು ತಿನ್ಬಿಡೋದು. ಹಾಗಲ್ಲ, ಚಿಗುರಾಗಿರಬೇಕು ಬೇವು,
ಬೆಲ್ಲ, ಯಾವತ್ತು ಬೆಲ್ಲನ ಕಪ್ಪು ಬೆಲ್ಲನ ಇರಬೇಕು. ಅದಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ, ಅಲ್ಲಿ ಇಲ್ಲಿ ಯಾವ್ದಾದ್ರು ಸ್ವಲ್ಪ ಸುಣ್ಣ ಹಾಕಿದ್ರೆ ಬೆಲ್ಲ ಗಳ್ಳಗೆ ಫಸ್ಟ್ ಕ್ಲಾಸಾಗಿ ಬೆಳ್ಳಗೆ ಬರುತ್ತೆ ಅಂತ ತೊಗೊಂಡ್ಬಿಡ್ತಾರೆ. ಯಾವತ್ತು ಹೇಳುತ್ತೆ ತಾಟಿ ಬೆಲ್ಲ, ನಾಟಿ ಬೆಲ್ಲ ಅಂತ ತೊಗೊಳ್ತಕ್ಕಂಥದ್ದು. ಇದ್ರೆ ಸಂತೋಷ, ಮನೇಲಿ ಗುಂಡು ಬೆಲ್ಲ ಮುದ್ದೆ ಬೆಲ್ಲ ಸಿಗುತ್ತಲ್ಲ ಸಾಕು, ಸ್ವಲ್ಪ ತೊಗೊಳ್ಳಿ. ಅದು ಸಮ ಪ್ರಮಾಣ ತೊಗೊಳ್ಳಿ. ಚಿಗುರನ್ನ ಸ್ವಲ್ಪ ಮಟ್ಟಿಗೆ ಇವತ್ತೇ ತೆಗೆದು ಇಟ್ಕೊಳ್ಳಿ. ಎಲ್ಲ ಸಿದ್ಧತೆ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡಿ ದೀಪ ಹಚ್ಚಿ. ದೇವ್ರ ಮನೇಲಿ ದೀಪ ಹಚ್ಚೋ ಟೈಮ್ಗೆ ನಿಮ್ಮ ಮಕ್ಕಳು, ಯಜಮಾನರು, ನೀವು ಎಲ್ಲರೂ ಒಟ್ಟಿಗೆ ಎದ್ದಿರಬೇಕು. ಅವನೇನೋ ಸ್ನಾನ ಮಾಡ್ತಾ ಇದ್ದಾನೆ, ನಾನು ಪೂಜೆ ಮಾಡ್ಬಿಡ್ತೀನಿ, ಹಂಗೆ ಮಾಡಬೇಡಿ. ನಾಳೆ ಎಷ್ಟಾಗುತ್ತೋ ಪ್ರಯತ್ನ ಕುಟುಂಬ ಸಮೇತ ಒಂದು ನಮಸ್ಕಾರ ಹಾಕಿ, ದೇವರೇ ಎಲ್ಲ ಚೆನ್ನಾಗಿದೆ, ಇನ್ನು ಮೇಲಾದರೂ ನಿನಗೆ ಹಾಕಿದ್ದೀನಿ. ಆಮೇಲೆ ಯಾವತ್ತೂ ತಿಳ್ಕೊಳ್ಳೆ ದೇವ್ರನ್ನ ಕೇಳ್ಕೋಬೇಕು ಅಂತ ಯಾರು ರೂಲ್ಸಿಲ್ಲ. ನೀವೆಲ್ಲ ಏನೋ ಒಂದು ದಿನಾ ಕೇಳ್ಕೊತಾ ಇರ್ತಾವೆ, ಅವ್ನಿಗೆ ಗೊತ್ತಿಲ್ವೇ ಹುಟ್ಟಿದವನು ಉಳ್ಮೇಯಿಸದೇ ಇರ್ತಾನೆ. ಆದರೆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ಈ ಯುಗಾದಿ ಹಬ್ಬಕ್ಕೆ ನಾವೆಲ್ಲರೂ ವಿಸ್ತಾರ ಮುಖಾಂತರವಾಗಿ ನಾನು ಪ್ರತಿಭಾ ಇಬ್ಬರು ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ, ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಡ್ತಾ, ಬೇವು ಬೆಲ್ಲ ಸಿಹಿ ಕಹಿ ಆಗಿರ್ತಕ್ಕಂಥದ್ದು ಎರಡು ಸಮಾಗೆ ಇರಲಿ, ತಪ್ಪೇನಿಲ್ಲ. ಎಷ್ಟು ಕಹಿನ ಯಾವತ್ತು ತಿಳ್ಕೊಳ್ಳಿ, ಕಹಿ ದೇಹಕ್ಕೆ ಸೇರಿದಷ್ಟು ನೀವು ಕಹಿಯಿಂದ ಬಾಯಿಗಿರುತ್ತೋ ದೇಹಕ್ಕೆ ಸಿಹಿ ಅದು. ಅದಕ್ಕೆ ಯಾವ ರೋಗನೂ ಬರಲ್ಲ. ದೇಹಕ್ಕೆ ನೀವೇನು ಮಾಡ್ಬಿಡ್ತೀರಾ, ಯಾವಾಗಲೂ ಬಾಯಿಗೆ ಯಾವಾಗಲೂ ಸಿಹಿ ಇದ್ದರೆ ದೇಹಕ್ಕೆಲ್ಲ ಏನಾಗುತ್ತೆ, ಶುಗರು, ಬಿ ಪಿ. ಅದರಿಂದ ಶುಗರ್ ಬಿ ಪಿಗೂ ಪರಿವರ್ತನೆ ಆಗೋದು ಬೆಲ್ಲ ಒಂದೇ. ಅದಕ್ಕೆ ಎಲ್ಲ ವೈಟ್ಗಳನ್ನ ಬಿಟ್ಟು ಆರೋಗ್ಯ ಫಲವನ್ನು ನಿಮಗೆಲ್ಲರಿಗೂ ಭಗವಂತ ದೀರ್ಘಾಯುಷ್ಯನ್ನು ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ. ಈ ರಾಜ್ಯ ಕ್ಷಮವಾಗಿರ್ತಕ್ಕಂಥ ಅವಕಾಶವನ್ನು, ಕ್ಷಮೆನ ದೂರ ಮಾಡ್ಕೊಳ್ಳೋ ಅವಕಾಶವನ್ನು ಮಾಡ್ಕೊಳ್ಳೋಣ. ಸೊ ನಿಮಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಕೊಟ್ಟು. ಹೇಳಿ ನೋಡೋಣ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾಗಲಿ ಬಂತು. ಧನ್ಯವಾದಗಳು ಗುರುಗಳೇ. ಇವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.